ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ನೋಡ್ತಾ ಇದ್ದೀರಿ ಕಾಫಿ ಕಟ್ಟೆ. ದಿನಪತ್ರಿಕೆಗಳಲ್ಲಿ ಬರುವಂಥ ಕೆಲವು ಮುಖ್ಯವಾದ ಸುದ್ದಿಗಳನ್ನು ಇಟ್ಕೊಂಡು ನಾವಿಲ್ಲಿ ಚರ್ಚೆ ಮಾಡ್ತೇವೆ. ನಮ್ಮ ಅತಿಥಿಗಳನ್ನು ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ಪ್ರಭು ಆದಿಯವರು ಹಿರಿಯ ಪತ್ರಕರ್ತರು, ಬಸವ ಟಿ ವಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಪತ್ರಕರ್ತರಾಗಿ ಹಲವಾರು ದಶಕಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತ. ನನ್ನ ಸಹೋದ್ಯೋಗಿ ಪ್ರಕಾಶ್ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮಂಡ್ಯ ರವಿ, ನಿಮಗೂ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮವನ್ನು ಒಂದು ಮುಂಜಾನೆ ಮಾತಿನಿಂದ ಶುರು ಮಾಡಿದ್ರೆ ಚಂದ ಅಂದ್ಕೊಂಡು, ವಿಜಯವಾಹಿನಿಯಲ್ಲಿ ಒಂದು ಮುಂಜಾನೆ ಮಾತಿದೆ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ದಿನದ ಕೊನೆಯಲ್ಲಿ ಉತ್ತಮ ಫಲಿತಾಂಶದ ನಿರೀಕ್ಷೆ ನಮ್ಮದಾಗಬೇಕಿದ್ದರೆ ನಾವು ಒಳ್ಳೆಯ ವಿಚಾರಗಳೊಂದಿಗೆ ದಿನವನ್ನು ಪ್ರಾರಂಭಿಸಿದ್ರೆ ಖಂಡಿತವಾಗಿಯೂ ದಿನದ ಕೊನೆಯಲ್ಲಿ ದಿನದ ಅಂತ್ಯದಲ್ಲಿ ನಮಗೆ ನಿಜವಾಗಲೂ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋ ಮಾತನ್ನು ವಿಜಯವಾಣಿಯಲ್ಲಿ ಇವತ್ತು ಮುಂಜಾನೆ ಮಾತಾಗಿ ಕೊಟ್ಟಿದ್ದಾರೆ. ತಮಗೂ ಎಲ್ರಿಗೂ ಶುಭ ಮುಂಜಾನೆ, ನಿಮಗೂ ಒಳ್ಳೆಯ ದಿನವಾಗಲಿ ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮ ನಿಜವಾಗಲೂ ವೀಕ್ಷಕರಿಗೆ ತುಂಬ ಇಷ್ಟ ಆಗಿದೆ. ನಮ್ಮೆಲ್ರಿಗೂ ಕೂಡ ನಮಗೂ ಪ್ರೀತಿಯಿಂದ ನಡೆಸೋ ಕಾರ್ಯಕ್ರಮ ಇದು. ಬೆಳಗ್ಗೆ ಬಂದು ಎಷ್ಟೇ ಚಳಿ ಇರಲಿ, ಹೇಗೆ ಇರಲಿ, ನಾವು ಎಲ್ಲೆಲ್ಲಿಂದನಾದರೂ ಬರಲಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ ಕೆಲವು ಸುದ್ದಿ ಸಮಾಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ನಿಮಗೂ ಇದು ಇಷ್ಟ ಆಗಿದೆ ಅಂತ ನಮಗೆ ಪ್ರತಿಕ್ರಿಯೆ ಬರ್ತಾ ಇದೆ. ರವಿ, ನಿಮಗೇನಾದರೂ ನಾವು ಮಾಡುವಂಥ ನಾವು ನಡೆಸ್ಕೊಡುವಂಥ ಈ ಕಾರ್ಯಕ್ರಮ ಕಾಫಿ ಕಟ್ಟೆ ಬಗ್ಗೆ ಏನಾದರೂ ಒಂದಷ್ಟು ಪ್ರತಿಕ್ರಿಯೆಗಳು, ಅನಿಸಿಕೆ, ಅಭಿಪ್ರಾಯಗಳು ಬಂದಿದೆಯಾ? ತುಂಬ ಬರ್ತಾ ಇದೆ. ಎಲ್ರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಒಂದೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬ ಜನಕ್ಕೆ ಮುಟ್ತಾ ಇದೆ ಈ ಕಾರ್ಯಕ್ರಮ. ಹಾಗಾಗಿ ತುಂಬ ಜನ ಕೇಳಿದ್ದು ಉಂಟು, ನಾವು ಬಂದು ಚರ್ಚೆ ಮಾಡಬಹುದಾ? ಖಂಡಿತ ಎಲ್ಲರಿಗೂ ಆಸ್ಪದ ಇದೆ, ಎಲ್ಲರಿಗೂ ಸ್ವಾಗತ ಇದೆ, ಬರ್ಬೋದು. ಖಂಡಿತ ಅದು ಹೇಳಿ ಆ ಮಾತು ಹೇಳಿದ್ದೀನಿ. ದಯವಿಟ್ಟು ನೀವು ಬಂದು ಕೂತ್ಕೊಂಡು ಮಾತಾಡಿ, ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ವಿಶ್ಲೇಷಣೆನ ದಯವಿಟ್ಟು ತಿಳಿಸಿ ಜನಗಳಿಗೆ. ಇದ್ರ ಮುಖಾಂತರ ಒಂದು ಒಳ್ಳೆಯದು ಸುದ್ದಿ ಕೊಡೋಣ ಮಾತನ್ನ ನಾನು ಹೇಳಿದ್ದೀನಿ. ನಮ್ಮ ಜೊತೆ ಹಂಚ್ಕೊಂಡ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಪ್ರಕಾಶ್ ಚಂದ್ರ, ನಿಮಗೇನಾದರೂ? ನನಗಂತೂ ನಾವು ಬಹಳಷ್ಟು ನನ್ನ ಆತ್ಮೀಯರ ಮಿತ್ರರ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇರ್ತೀನಿ. ಅವರು ನಿಜಕ್ಕೆ ಹೇಳ್ತೀನಿ, ತುಂಬ ಆರೋಗ್ಯಕರವಾದ ಚರ್ಚೆ. ಆಮೇಲೆ ಯಾವುದೇ ರೀತಿ ನೀವು ನಕಾರಾತ್ಮಕ ವಿಷಯಗಳನ್ನ ಪ್ರಸ್ತಾವ ಮಾಡಲ್ಲ, ಬಹಳ ಒಳ್ಳೆಯದದು. ಪಾಠ ಸಮತೂಕವಾಗಿದೆ. ಆಮೇಲೆ ಹಿಂದೆ ಯಾವಾಗಲೂ ಬೇರೆ ಕಡೆ ಬರ್ತಾಯಿತ್ತು, ಅದು ಇತ್ತೀಚೆಗೆ ಅದು ಪರಿಪಾಠ ಇಲ್ಲ. ಸೊ ಅದು ನೀವು ಮತ್ತೆ ಅದನ್ನು ಆರಂಭ ಮಾಡಿರೋದು ಒಳ್ಳೆಯ ಇದು ಅಂತ. ಖಂಡಿತವಾಗಲೂ ನಮ್ಮ ತುಂಬ ಅನ್ಬಯಾಸ್ಡ್ ಆಗಿ ಯಾವುದೇ ರಾಜಕೀಯ ಪಕ್ಷದ ಜೊತೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದನ್ನು ವಿಶ್ಲೇಷಣೆ ಮಾಡಲ್ಲ. ಇರುವ ವಿಷಯಗಳನ್ನು ಇಟ್ಟುಕೊಂಡು ಅದರ ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೇವೆ. ವಿಶೇಷ ಅಂದರೆ ನೋಡಿ, ಈಗ ನಾವು ಯಾರಿಗೆ ಹೇಳ್ತಿದ್ವಿ, ಸಂಪರ್ಕ ಮಾಡ್ತಿದ್ವಿ, ಅವ್ರಿಗೆ ಕಾರ್ಯಕ್ರಮದ ಬಗ್ಗೆ ಹೇಳಿದ ತಕ್ಷಣ ಸಂತೋಷವಾಗಿ ಬರ್ತಿದ್ದಾರೆ. ಖಂಡಿತ. ನಿನ್ನೆ ಒಬ್ಬ ಹಿರಿಯ ಸೇನಾಧಿಕಾರಿ, ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಂದಿದ್ರು, ಅಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದವರು. ಇವರಿಗೆ ಅವರು ಹೊರಗಡೆ ಬಂದಿಲ್ಲ, ಆದರೆ ಅವರು ಎಷ್ಟು ಖುಷಿಯಾಗಿ ಬಂದು ನಿನ್ನೆ ನಿರ್ವಹಣೆ ಮಾಡಿದ್ರು ಅಂದರೆ ಅವ್ರು ಹೇಳಿದ್ರು, ಸರ್ ಈ ಥರದ್ದು ಖಂಡಿತ ಇಂಥವಿದ್ದಾಗ ಕರೀರಿ, ನಾವು ಬರ್ತೀವಿ ಅಂತ. ಪ್ರಭು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಏನು ಅನಿಸುತ್ತೆ ಒಂದು ಚುಟುಕಾಗಿ ಹೇಳಿದ್ರೆ? ಈ ಕಾರ್ಯಕ್ರಮದ ಬಗ್ಗೆ, ದಿನಪತ್ರಿಕೆಗಳಲ್ಲಿ ಬರುವಂಥ ಸುದ್ದಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಈ ಕಾಫಿ ಕಟ್ಟೆ ಕಾರ್ಯಕ್ರಮ ನಾನು ನೋಡಿದ್ದೀನಿ, ನಿಮ್ಮ ಕಾರ್ಯಕ್ರಮ ಸಾಕಷ್ಟು ನಾನು ಕಾರ್ಯಕ್ರಮ ನೋಡಿದ್ದೀನಿ. ಸಾಕಷ್ಟು ಅತಿಥಿಗಳು ಸಹಿತ ಮಾತಾಡಿದ್ದಾರೆ. ಅನೇಕರಿಗೆ ಕೆಲವು ವಿಷಯ ಗೊತ್ತಿರಂಗಿಲ್ಲ, ಪತ್ರಿಕೆಯಲ್ಲಿ ಏನು ಬಂದಿದೆ ಅಂತೇಳಿ ಗೊತ್ತಿರಂಗಿಲ್ಲ. ನಿಜ, ಓದಿರಂಗಿಲ್ಲ, ಇಂಪಾರ್ಟೆಂಟ್ ಏನೋ ಲೈನ್ ಓದ್ಬಿಟ್ಟಿರ್ತಾರೆ. ತಾವೇನು ವಿಶ್ಲೇಷಣೆ ಮಾಡ್ತೀರಿ ಅದು ಭಾಳ ಜನಕ್ಕೆ ಉಪಯೋಗ ಆಗುತ್ತೆ. ಅದು ಏನು ಬಂದಿದೆ, ಕರೆಂಟ್ ಏನು ಅಫೇರ್ ನಡೀತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಅಂತೇಳಿ ಭಾಳ ಉಪಯೋಗ ಆಗುತ್ತೆ ಜನರಿಗೆ. ಸೊ ಈ ಕಾರ್ಯಕ್ರಮ ಒಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು. ನಾನು ಮೊದಲಿಗೆ ಒಂದು ಬೇಸರದ ಸಂಗತಿ, ಏಕೆಂದರೆ ಪಹಲ್ಗಾಮನ್ನು ಮರುಕಳಿಸುವಂಥ ಒಂದು ಸುದ್ದಿ ಬಂದಿದೆ. ಇದೊಂಥರ ಅಸಹ್ಯಕರ, ಅಮಾನವೀಯಕರ. ಸಿಡ್ನಿಯಲ್ಲಿ ಈ ಉಗ್ರರ ದಾಳಿ ಕೊನೆಗೆ 12 ಜನನ ಬಲಿ ತೆಗೆದುಕೊಂಡಿದೆ. ಇವ್ರಿಗೆ ಎಂಥ ಮನಸ್ಥಿತಿ, ನನಗಂತೂ ನೋಡಲಿಕ್ಕೆ ಬೇಜಾರಾಗ್ತದೆ. ಪ್ರಖ್ಯಾತ ಬೋಂಡಿ ಬೀಚ್ ನುಗ್ಗಿದ 2 ಶಸ್ತ್ರಧಾರಿಗಳು
ಯಹೂದಿಗಳ ಮೇಲೆ ದಿಢೀರ್ ಗುಂಡಿನ ದಾಳಿ ನಡೆಸಿದ್ದಾರೆ. ಕನಿಷ್ಠ 12 ಜನ ಸತ್ತಿದ್ದಾರೆ, ಅನೇಕರಿಗೆ ಗಾಯಗಳಾಗಿವೆ. ದಾಳಿಕೋರರ ಪೈಕಿ ಒಬ್ಬನ ಹತ್ಯೆ, ಮತ್ತೊಬ್ಬನ ಸೆರೆ ಕೂಡ ಆಗಿದೆ. ಕಪ್ಪು ಬಟ್ಟೆ ಧರಿಸಿ ಬಂದಿದ್ದ ಉಗ್ರರು ಹನುಕ್ಕಾ ಹಬ್ಬದ ಆಚರಣೆ ಸಮುದ್ರ ದಂಡೆಯಲ್ಲಿ ಸಹಸ್ರಾರು ಯಹೂದಿಗಳು ಸೇರಿದ್ದಾಗ ದುಷ್ಕೃತ್ಯ ಮಾಡಿದ್ದಾರೆ. 50 ಬಾರಿ ಗುಂಡು ಹಾರಿಸಿದ ದುಷ್ಕರ್ಮಿಗಳು. ಇದೆಂಥ ಅಸಹ್ಯಕರ ಅಮಾನವೀಯತೆ ನಿಜವಾಗ್ಲೂ. ಈಗ ಯಾರೇ ಆಗಲಿ ಆ ಪ್ರಾಣಕ್ಕೊಂದು ಬೆಲೆ ಇರುತ್ತೆ, ಆ ಮನುಷ್ಯತ್ವಕ್ಕೊಂದು ಬೆಲೆ ಇರ್ತದೆ. ನೀವು ಏನೇ ಮಾಡಬೇಕು ಅಂದ್ರೆ ಈ ಥರದ್ದು ಮಾಡಬೇಕಾ? ಈ ಥರದ್ದು ಮಾಡಿ ನಾನು ಏನದು ಸಾಧನೆ ಮಾಡ್ತೀನಿ, ನಾನು ಈ ಥರದ್ದು ಮಾಡಿ ನಾನು ಪ್ರಪಂಚನ ಗೆದ್ದು ಬಿಡ್ತೀನ, ಅಥವಾ ನನ್ನ ಬಾವುಟ ನಾನು ಎಲ್ಲ ಕಡೆ ಆರಿಸ್ಕೊಂಡು ಬರೋಕ್ಕಾಗತ್ತಾ? ಈ ಮನಸ್ಥಿತಿಗಳನ್ನ ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಈಗಿನ ಒಂದು ಕೃತಕ ಬುದ್ಧಿಮತ್ತೆ ಅಂತೇಳಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬರ್ತಾ ಇದೆ, ಖಂಡಿತ ಬಂದಿದೆ. ಅಂತೇಳಿ ಪ್ರತಿ ದಿವಸ ಅದು ಜಾಸ್ತಿ ಆಗ್ತಾ ಇದೆ. ಹೌದು, ಆ ಥರ ವಿದ್ಯಾರ್ಥಿಗಳ ಮೈಂಡನ್ನು ಅವ್ರು ಆ ಥರ ಕನ್ವರ್ಟ್ ಮಾಡ್ಕೊತಾರೆ. ಅವರು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅವರು ಅಂದರೆ ಹಿಂಗೆ ನೀವು ಮಾಡಬೇಕು, ಏನು ಅಂತ ಈಗ ಬರ್ತಾ ಇದೆ, ಆ ಥರ ಆ ವಿದ್ಯಾರ್ಥಿಗಳ ಮೈಂಡನ್ನು ಅವರು ಯಾವುದೂ ನೋಡೋಂಗಿಲ್ಲ. ಅವರು ಅವ್ರಿಗೆ ಕರುಣೆ ಅಂತ ಅನ್ನೋದು ಇರೋದಿಲ್ಲ ಸರ್. ಅವ್ರಿಗೆ ಏನೂ ಇರೋಂಗಿಲ್ಲ. ಅವ್ರಿಗೆ ಹೊಡಿಬೇಕು ಅಷ್ಟೇ. ಅವ್ರೇನು ಆದೇಶ ಮಾಡ್ತಾರೆ, ಅಲ್ಲಿಂದ ಆದೇಶ ಏನು ಮಾಡ್ತಾರೆ, ಆ ಪ್ರೋಗ್ರಾಮ್ ಏನು ಆಗಿರುತ್ತೆ ಅವ್ರ ಮೈಂಡಲ್ಲಿ, ಅವ್ರ ಅಕ್ಕ ತಂಗಿಯರು ಅವ್ರಿಗೆ ನೆನಪು ಬರೋಂಗಿಲ್ಲ, ಫಾದರ್ ನೆನಪು ಬರೋಂಗಿಲ್ಲ, ಮದರ್ ನೆನಪು ಬರೋಂಗಿಲ್ಲ, ಯಾರು ನೆನಪು ಬರೋಂಗಿಲ್ಲ. ಅವ್ರಿಗೆ ಏನು ಪ್ರೋಗ್ರಾಮ್ ಏನಾಗುತ್ತೆ ಅವ್ರಿಗೆ, ಆ ಪ್ರೋಗ್ರಾಮ್ ಪ್ರಕಾರ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಇದು ದೇಶಾದ್ಯಂತ ಜಗತ್ತಿನಾದ್ಯಂತ ಇದ್ದಂಥ ಒಂದು ಕೆಟ್ಟ ಪ್ರಾಬ್ಲಮ್ ಇದು. ಚಾಳಿ ಪ್ರಕಾಶ್ ಚಂದ್ರ, ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಹೋಗ್ತೀರಾ? ಅಂದರೆ ಇದನ್ನೆಲ್ಲ ನಾವು ತಪ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ? ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡ್ರೆ ಈ ರೀತಿಯ ದುಷ್ಕೃತ್ಯಗಳು ಮತ್ತೆ ಇದು ನೋಡಿ, ಧರ್ಮ ಜಾತಿ ಮತ ಪಂಥಗಳಿಗೆ ಸೀಮಿತ ಆಗಿಲ್ಲ. ಇದು ಒಟ್ಟಲ್ಲಿ ಇದು ಏನಂದ್ರೆ ಧರ್ಮಾಂಧತೆ ಮತಾಂಧತೆ ಪರಮಾವಧಿ. ಆಮೇಲೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಿದೆ, ಭಾರತ ಸೇರಿದಂತೆ. ಮೋದಿಯವರು ಕೂಡ ವಿಶ್ವದ ಅನೇಕ ಇದರಲ್ಲಿ ವೇದಿಕೆಗಳಲ್ಲಿ ಕರೆ ಕೊಟ್ಟು ಜಾಗತಿಕವಾಗಿ ನಾವು ಭಯೋತ್ಪಾದನೆ ಯಾವುದೇ ಧರ್ಮ ಜಾತಿ ಪರಿಗಣಿಸ್ಬೋದಿಲ್ಲ. ಒಟ್ಟಲ್ಲಿ ಇದು ಇಡೀ ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳಿಗೆ ಮಾರಕ, ಇದನ್ನು ಮುಂದುವರಿಸಬೇಕು ಅಂತ. ಇಲ್ಲಿ ಆಗಿರೋದು ಹೀಗೇನೆ ನೋಡಿ. ವಿಶೇಷವಾಗಿ ಯಹೂದಿಗಳ ಮೇಲೆ ದಾಳಿ ಅಂತಂದರೆ ಅಲ್ಲಿ ಹಮಾಸು ಮತ್ತು ಇಸ್ರೇಲ್ ಏನು ನಡೀತಿದೆ ಸಂಘರ್ಷ, ಅದರ ಬೆನ್ನಲ್ಲೇ ಇದೆ, ಅದರ ಹಿನ್ನೆಲೆಯಲ್ಲಿ ಆಗಿರೋದು ಅಂತ. ಯಾಕಂದರೆ ಅವರಲ್ಲಿ ಏನು ಮಾಡ್ತಾರೆ ಇವರು ಪ್ರಭುವಾದಿ ಇವರು ಹೇಳಿದಾಗೆ ಮೈಂಡೆಲ್ಲ ಅವ್ರಲ್ಲಿ ಇಂಜೆಕ್ಟ್ ಮಾಡಿಬಿಟ್ಟಿರ್ತಾರೆ ಮತಾಂಧತೆ ಅನ್ನೋದು. ಅವ್ರಿಗೇನು ಅಂದರೆ ನೀವು ಜಿಹಾದಿ ಧರ್ಮ ಯುದ್ಧ ಸಾರು, ಆಮೇಲೆ ಎಷ್ಟು ಹೆಚ್ಚು ಕೊಂದಷ್ಟು ನೀನು ಪ್ರಾಣ ಪ್ರಮಾಣ ನೀನು ಸ್ವರ್ಗಕ್ಕೆ ಹೋಗ್ತೀಯಾ? ಏನಂದ್ರೆ ಸ್ವರ್ಗ ಇದು ಈ ತರ ಅವ್ರಾಗ ಎಲ್ಲ ಮೈಂಡ್ನ ಅರ್ಥ ಅವ್ರಿಗೆ ಈಗ ಹಿಪ್ನಾಟಿಸಮ್ ಅಂತ ಏನೋ ಇತ್ತು ಸರ್ ನಮ್ಮಲ್ಲಿ, ಆ ಥರ ಅವ್ರನ್ನ ಹಿಪ್ನಾಟಿಸಮ್ ಥರ ಮಾಡಿಬಿಡ್ತಾರ. ಅವ್ರಿಗೆ ಧರ್ಮಾಂಧತೆ ಅಂತ ಐತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವ್ರು ಏನು ಆರ್ಡರ್ ಮಾಡ್ತಾರೆ ಅದನ್ನು ಪಾಲಿಸ್ಬೇಕಷ್ಟೇ ಅವರು. ನೋಡಿ, ಮಕ್ಕಳು ಮಹಿಳೆಯರು ಅನ್ನೋದೇ ಜನರ 1000 ಜನ ಮೇಲೆ ಬನಬಂಧತೆ ಗುಂಡಾರಿಸ್ತಾರೆ. ಆದರೆ ಇನ್ನೊಂದು ವಿಶೇಷ ನೋಡಿ, ಇದರಲ್ಲಿ ಆ ಜನಜಂಗುಳಿ ಮಧ್ಯೆ ಒಬ್ಬರು ಅಹಮದ್ ಅಂತೇಳಿ ಅಹಮದ್ ಅಂತ ವ್ಯಕ್ತಿ ಗುಂಡೆಟ್ಟು ತಿನ್ನತ್ತೆ. ಅವರ ತಮ್ಮ ಪ್ರಾಣನ ಲೆಕ್ಕಿಸದೆ ಇನ್ನೊಬ್ಬ ಉಗ್ರರನ್ನ ಅವರು ಸೆರೆ ಹಿಡಿದಿದ್ದಾರೆ. ಆ ಬಂದೂಕನ ಕಸಿದು ಅವನ ಹತ್ರ ಪೊಲೀಸ್ ಹಿಡ್ಕೊಟ್ಟಿದ್ದಾರೆ ನೋಡಿ. ಅದು ಖುಷಿ ಅಂದ್ರೆ ಒಂಥರ ಹೆಮ್ಮೆ ಪಡುವಂತ ವಿಷಯ. ಅದು ಏನಂತಂದ್ರೆ ಇನ್ನೂ ಹಿನ್ನೆಲೆ ಇದೇನೆ. ಆಸ್ಟ್ರೇಲಿಯಾ ಸರ್ಕಾರ ಮತ್ತೆ ಸಂಶಯ ಮಾಡೋದು ಇದೆ ಹಿನ್ನೆಲೆ, ಅದರ ಹಿನ್ನೆಲೆಯಲ್ಲೇ ಇಲ್ಲ ಆಗಿದೆ ಅಂತ. ಆಮೇಲೆ ಅವನು ಯಾರು ಇಬ್ಬರೇನು ಉಗ್ರರಿದಾರಲ್ಲ, ಅದ್ರಲ್ಲಿ ಒಬ್ಬ ಅಲ್ಲೇ ಓದ್ತಿದ್ನಂತ. ಅಯ್ಯೋ ರಾಮ, ಇನ್ನೊಬ್ಬ ಡ್ರೈವರ್ ಅಲ್ಲೇ ಓದ್ತಿದ್ದನು ಅವನು ಈ ಥರ ದುಷ್ಕೃತ್ಯ. ಅಂದರೆ ಇದರಲ್ಲಿ ಯಾವ ಥರ ಅಂದರೆ ಬಹುಶಃ ಈ ಜಾಗತಿಕ ಜಾಲ ಇದೆ ಇವರಲ್ಲಿ, ಇವರು ಸಂಪರ್ಕ ಮಾಡುವಂಥ ಜಾಲಗಳು, ಈ ಉಗ್ರ ಸಂಘಟನೆಗಳ ಜಾಲ ಇದೆ. ಅವ್ರು ಯಾವ್ಯಾವ ರೀತಿ ಅಲ್ಲ, ಈ ಉಗ್ರ ಸಂಘಟನೆಗಳನ್ನು ಹತ್ತಿಕ್ಕೋ ಕೆಲಸ ಏನು ಆಗಲ್ಲ, ಅಥವಾ ಇಡೀ ನಮ್ಮ ಇಡೀ ಪ್ರಪಂಚದಲ್ಲಿ ಇದನ್ನು ಮಟ್ಟ ಹಾಕುವಂಥ ಶಕ್ತಿ ಅಥವಾ ಯಾವುದು ಇಲ್ವಾ? ಅಲ್ಲ, ಕೆಲವೊಂದು ದೇಶಗಳೇ ಅದಕ್ಕೆ ಪ್ರೇರಣೆ ಕೊಡ್ತಾರೆ, ನೆರವು ಕೊಡ್ತಾರೆ. ಯಾರು ಮಾಡ್ತಾರೆ ಈ ವಿಚಾರನೆಲ್ಲ? ಈಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಕೆಲಸ. ನೀವೆಲ್ಲ ಅಷ್ಟು ದೇಶಗಳು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ತಾರ್ಕಿಕತೆ ತರಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ನಿರ್ನಾಮ ಮಾಡಬಹುದು ಅಲ್ವಾ ಪ್ರಕಾಶ್ ಚಂದ್ರ? ಎರಡು ಮಾತು ಇಲ್ವೇ ಇಲ್ಲ, ಮಾಡ್ಬೋದು. ಆದ್ರೆ ಏನು ಅಂತಂದ್ರೆ ಇದು ಈ ಯಾವ ರೀತಿ ಇದೆ ಅಂತಂದ್ರೆ ಅವರ ಉದ್ದೇಶ ಇಷ್ಟೇ, ಒಟ್ಟಿನಲ್ಲಿ ಆಯಾ ದೇಶಗಳನ್ನ ಬುಡಮೇಲು ಇದು ಸರ್ಕಾರ ಅಸ್ಥಿರಗೊಳಿಸಿ ಆಡಳಿತ ಹಿಡಿಬೇಕು.
ಅದರ ಜೊತೆಗೆ ಬೇರೆ ಬೇರೆ ಈ ಥರದ ಸಂಘಟನೆಗಳು ಜನರನ್ನು ಭಯಭೀತಿಗೊಳಿಸಬೇಕು, ನಾಗರಿಕ ಸಮಾಜನ ಕಾಡಬೇಕು ಅನ್ನೋದು ಅವರು. ಮೂರನೇದು, ಈಗ ಆ್ಯಕ್ಚುಲಿ ಇದನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬಹುದು. ಹೇಗೆ ಅಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಹೌದು, ಈಗ ಅವ್ರು ಯಾವುದೇ ರೀತಿ ನೀತಿ ಬೋಧನೆ ಮಾಡಿ ಸಂಸ್ಕಾರ ಕೊಡ್ತೀವಿ ಅಂತಿಲ್ಲ, ಹೊಡಿಬೇಕು. ಆ ಹೊಡಿದು ಅಭ್ಯಾಸ ಆಯಿತು ಅಂತಂದರೆ ಎಲ್ಲ ದಾರಿಗೆ ಬರ್ತದೆ. ಈಗ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ದಿನನಿತ್ಯ ಎಷ್ಟೋ ಸಂಘಟನೆಗಳಾಗ್ತಿದ್ವು, ಈಗ ಬಹುತೇಕ ನಿಯಂತ್ರಣಕ್ಕೆ ಬಂದಿದೆ. ಖಂಡಿತ ಇಚ್ಛಾಶಕ್ತಿ ಇದ್ರೆ ಇವನ್ನೆಲ್ಲ ಮಟ್ಟ ಹಾಕಬಹುದು. ಇದೇನು ದೊಡ್ಡ ವಿಷಯ ಅಲ್ಲ. ಬಟ್ ಯಾರು ಅದನ್ನ ಬಗ್ಗೆ ತುಂಬಾ ಗಂಭೀರವಾಗಿ ಇದನ್ನ ತಗೋತಾ ಇಲ್ಲ. ಯಾವುದೇ ದೇಶ ತಗೊಂಡ್ರೆ ಅದಕ್ಕೆ ಇನ್ನೊಬ್ರು ಕೈ ಸೋರಿಸಿ ನಾನು ಇದೀನಿ ಜೊತೆ ಸೇರ್ಕೊಳ್ಳೋಣ. ತುಂಬಾ ಈ ತರದವೆಲ್ಲ ಭಾರತ ಸರ್ಕಾರ ಕೂಡ ಹಲವಾರು ಬಾರಿ ಇದನ್ನ ಪ್ರಸ್ತಾಪಗಳನ್ನ ಮಾಡ್ತಾನೆ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಇದಂತೂ ಪಹಲ್ಗಾಮ್ ಘಟನೆ ತರನೇ ಅದೇ ತರ ಖಂಡಿತ. ಅದೇ ಇದು ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಅದಾದ್ರೆ ಎಷ್ಟೋ ಒಂದು 50-60-100 ಪ್ರವಾಸಿಗರು, ಇದು ಸಾವಿರಾರು ಜನ, ಇದು 2,000 ಜನ ಸೇರಿದಂತ ಜಾಸ್ತಿ ಆಗ್ಬೇಕಾಗಿತ್ತು. 50 ಬಾರಿ ಗುಂಡನ್ನ ಇಬ್ರು ಸೇರಿ ಹೊಡಿತಾರೆ ಅಂತ ಅಂದ್ರೆ ಹೌದು. ಅಂದ್ರೆ ಸಕಾಲಕ್ಕೆ ಆಸ್ಟ್ರೇಲಿಯಾ ಪೊಲೀಸರು ಒಬ್ಬನ್ನು ಹೊಡೆದಾಕಿದ್ದಾರೆ ಸ್ಥಳದಲ್ಲಿ ಇದ್ದವರು. ಇನ್ನೊಬ್ಬ ಇವರೇ ಒಬ್ಬ ಅಹಮದ್ ಅಂತ ಅವರು ಹಿಡಿದು ಅನಾಹುತನ ತಪ್ಪಿಸಿದಾನೆ. ಹೌದು ಹೌದು. ತುಂಬಾ ಇನ್ನು ಜಾಸ್ತಿ ಅಡ್ವಾಂಟೇಜ್ ಏನು ತೊಗೊಂತಾರೆ ಸರ್ ಇವರು, ಈ ಬಡತನ ತೊಗೊಂತಾರೆ ಅವರು. ಈಗ ನಾವು ನೋಡಿದ್ದು ಫ್ಯಾಮಿಲಿಯವ್ರನ್ನ ಮೇಂಟೈನ್ ಮಾಡ್ತಾರೆ ಅವರು, ಮೇಂಟೈನ್ ಮಾಡಿ ಹುಡುಗರನ್ನ ತೊಗೊಂಡ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಏನಾದರೂ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗಿರಬಾರ್ದು, ಫೈನಾನ್ಷಿಯಲಿ ಅವ್ರಿಗೆ ಸ್ಟೇಟಸ್ ನೋಡ್ಕೊಂಡ್ಬಿಡ್ತಾರೆ ಅವರು. ಹಿಂಗಾಗಿ ಅವ್ರ ಹುಡುಗರನ್ನ ಫ್ಯಾಮಿಲಿಯವರು ಅವ್ರಿಗೆ ಕೊಟ್ಬಿಡ್ತಾರೆ ಪ್ರೋಗ್ರಾಮ್ ಮಾಡಲಿಕ್ಕೆ. ಅವ್ರಿಗೆ ಧರ್ಮದ ಬಗ್ಗೆ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ, ಒಟ್ಟು ಇನ್ಕಮ್ ಸೋರ್ಸ್ ಮಾಡಿಕೊಟ್ಟು ಅವ್ರನ್ನ ಈ ಕೆಲಸಕ್ಕೆ ಹಚ್ಚಿಬಿಡ್ತಾರೆ. ಅವ್ರು ಕಂಪ್ಲೀಟ್ ಆಗಿ ಅವ್ರನ್ನ ಟ್ರೈನಿಂಗ್ ಕೊಟ್ಟು ಅವರಿಗೆ ಬೆಳಗ್ಗೆ ಇದು ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ಬೇಸರದ ಬೀಚಲ್ಲಿ ಇರುವಂಥ ಜನರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಅದ್ರ ಆಕಸ್ಮಿಕವಾಗಿ ಅಲ್ಲಿ ನಿಶಸ್ತ್ರರಾಗಿರ್ತಾರೆ ಅವ್ರೇನೋ. ಅದೇನೋ ಹನುಕ್ಕ ಅಂತ ಏನೋ ಒಂದು ಹಬ್ಬದ ಆಚರಣೆ ಇದ್ರಂತೆ. ಅವ್ರಿಗೆ ಮನೋರಂಜನೆ ಏನೋ ಒಂದು ಖುಷಿಯಾಗಿ ಆಚರಣೆ ಮಾಡ್ತಿರ್ತಾರೆ. ಅವ್ರು ಯಾವುದೇ ರೀತಿ ಇದು ಇರೋದಿಲ್ಲ, ಖಂಡಿತ ಶಸ್ತ್ರಸ್ತ್ರ ಆ ಥರ ಇರೋಲ್ಲ. ಆದರೆ ಅವ್ರು ನಿಷ್ಪಾಪಿಗಳು. ಇನ್ನೂ ಒಂದು ನಿಮಗೆ ಇದೇ ರೀತಿಯ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿರಿಯ ಕಾಂಗ್ರೆಸ್ಸಿಗ ಶಾಮನೂರು ಶಿವಶಂಕರಪ್ಪನವರು, ದಾವಣಗೆರೆಯವರು, ಅವರು ವಿಧಿವಶರಾಗಿದ್ದಾರೆ. ಸುಮಾರು ಒಂದು 3 ತಿಂಗಳಿಂದ ಆರೋಗ್ಯದ ಏರುಪೇರು ನಡೀತಾ ಇತ್ತು. 94 ವರ್ಷದ ಹಿರಿಯರು ಇವರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಶಾಸಕರು. ದಾವಣಗೆರೆಯ ವಜ್ರ ಎಂಬ ಖ್ಯಾತಿಯನ್ನು ಪಡೆದಿದ್ರು ಇವರು. ಹಿರಿಯ ಶಿಕ್ಷಣ ತಜ್ಞ. ನನಗದು ತುಂಬ ದೊಡ್ಡದು ಅಂತ ಅನ್ಸೋದು. ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಇವರು ಶಿಕ್ಷಣದ ಹಲವಾರು, ನಾನು ನೋಡಿದ್ದೀನಿ, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ಚಂದ್ರ, ನೀವು ತುಂಬ ದಿವಸದಿಂದ ನೋಡಿದ್ದೇನೆ. ವಿಶೇಷವಾಗಿ ಏನಂತಾರೆ, ಅವರು ಜನಾನುರಾಗಿ ಮತ್ತು ಜನಸೇವೆ ಎಲ್ಲ ತಮ್ಮ ಸಾರ್ಥಕವನ್ನು ಕಂಡವರು. ನೋಡಿ, 94 ವರ್ಷ ಅಂತೀವಿ, ಇಷ್ಟೊತ್ತಿಗೆ ನಾವು ಎಲ್ಲೋ ಮನೆಯಲ್ಲಿ ರೂಮಲ್ಲಿ ಒಂದು ಕೂತ್ಕೊಂಡು ವಿಶ್ರಾಂತಿ ಪಡ್ಕೋಬೇಕು. ಆದರೆ ಇವರು ಆ ಥರ ಇಲ್ಲ. ಸಮುದಾಯದ ಸಂಘಟನೆ ಮತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿದ್ರು. ಅವರು ಶಾಸಕರು, ಜನರನ್ನು ಭೇಟಿ ಆಗ್ತಿದ್ರು. ಸಮುದಾಯ ಈಗ ವೀರಶೈವ ಲಿಂಗಾಯತ ಸಮುದಾಯ ಆಕ್ಚುಲಿ ಹಿಂದೆ ಅದು ಅವರ ಕೊಡುಗೆ ಏನು ಅಂತಂದ್ರೆ, ಈಗ ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋ ತರ ಒಂದು ಕೂಗೆದಿತ್ತು. ನಾವೆಲ್ಲ ಒಂದೇ, ನಮ್ದು ಒಂದೇ ಸಮುದಾಯ, ನಾವು ಒಗ್ಗಟ್ಟಾಗಬೇಕು ಅಂತ ಸೇರಿಸಿ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಹೇಳಿ ಅವ್ರು ಮಾಡಿಸಿದ್ರು. ಒಳ್ಳೆ ಕೆಲಸ. ಸಮುದಾಯದಲ್ಲಿ ಸಂಘಟನೆಯನ್ನು ಹುಟ್ಟಾಕಿದವರು. ಎರಡನೇದು, ಅವ್ರು ಯಾವ ರೀತಿ ನೋಡಿ, ಪ್ರಾಥಮಿಕ ಶಿಕ್ಷೆ, ಇದು ಪ್ರೌಢ, ಆಮೇಲೆ ಇಂಜಿನಿಯರಿಂಗು, ಮೆಡಿಕಲ್ಲು, ಹೀಗೆ ಎಲ್ಲ ರೀತಿಯ ಶಿಕ್ಷಣ ಸಂಸ್ಥೆಗಳು ಅವರು ನಡೆಸ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ಬಹಳಷ್ಟು ಬಡವರಿಗೆ, ಸಮುದಾಯದ ಯಾರು ನಿಜವಾದ ವಿದ್ಯಾರ್ಥಿಗಳು, ಯಾರು ಅರ್ಹ ವಿದ್ಯಾರ್ಥಿಗಳು ಕೂಡ ಅವರು ಬಹಳಷ್ಟು ಒಳ್ಳೆ ನೆರವು ಕೊಡ್ತಿದ್ದಾರೆ. ಆಮೇಲೆ ಅವರು ರಾಜಕೀಯ ನಾಯಕರು ಇರ್ಬೋದು, ಕಾಂಗ್ರೆಸ್ಸಿನ ಕಟ್ಟ ನಾಯಕರು, ಆದರೆ ಎಲ್ಲ ಪಕ್ಷಗಳ ಜೊತೆಗೆ ಅವರು ಒಡನಾಟ. ಅದೊಂದು ತುಂಬಾ ಹೆಮ್ಮೆ, ಖುಷಿ ವಿಚಾರ ಏನಂದ್ರೆ, ಶಿಕ್ಷಣದ ಮೂಲಕ ಇವರು ಒಳ್ಳೆ ಕ್ರಾಂತಿನೇ ಮಾಡಿದ್ರು. ಅಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿರ್ಬೋದು, ಬಡವರಿರ್ಬೋದು, ಎಲ್ಲರಿಗೂ ಒಂದು ಮಟ್ಟಕ್ಕೆ ಇದು ಮಾಡಿಕೊಟ್ರು. ಪ್ರಕಾಶ್ ಅವ್ರು ಹೇಳಿದಾಗೆ ಏನಾಗುತ್ತೆ ಅಂದ್ರೆ, ಇವ್ರ ಪಕ್ಷ ಅವ್ರ ಎದುರೆ ಇವ್ರು ಪಕ್ಕಾ ಕಾಂಗ್ರೆಸ್. ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಪಿ ಜಿ ಆರ್ ಸಿಂಧಿಯಾ ಅವರು ಸರಳ ಸಜ್ಜನಿಕೆ ಇರತಕ್ಕಂಥ, ಅದ್ಭುತವಾದ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ರಾಜಕಾರಣಿ. ಹೌದು. ಅವರು ಈ ಎಲೆಕ್ಷನ್ ಟೈಮ್ನಲ್ಲಿ ಅವ್ರಿಗೆ ಹಣದ ಕೊರತೆ ಬರ್ತದೆ.
ಏನು ಮಾಡೋದು, ಯಾರ ಹತ್ರ ದುಡ್ಡು ಕೇಳೋದು, ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದಾಗ ಇವ್ರಿಗೆ ತಟ್ಟಂತ ನೆನಪಾಗೋದು ಶಾಮನೂರು ಶಿವಶಂಕರಪ್ಪನವರು. ಹೆಂಗ್ ಕೊಟ್ಬಿಡ್ತಾರೆ, ನಾನು ಅಪೋಸಿಟ್ ಕ್ಯಾಂಡಿಡೇಟ್, ನಾನು ಬೇರೆ ಪಕ್ಷ, ಇವ್ರು ಪಕ್ಕ ಕಾಂಗ್ರೆಸ್, ಹೆಂಗ್ ಕೊಟ್ಬಿಡ್ತಾರಪ್ಪ ಇವರು, ಓಡೋಣ ಅಂತ ಅಂದ್ಬಿಟ್ಟು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಇವ್ರಿಗೆ ಇನ್ನೊಂದು ಮಾತಿದೆ, ಯಾರೇ ಬಂದು ಏನೇ ಕೇಳಿದ್ರು ಬರೀ ಕೈಲಂತೂ ಕಳಿಸಿಲ್ಲ ಇದ್ದವರು ಶಾಮನೂರು ಶಿವಶಂಕರಪ್ಪನವರು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರು ಬಂದು ಕೇಳಿದಾಗ ಇವರು ತುಂಬಾ ಹಿಂಜರಿಕೆಯಲ್ಲೇ ಬಂದು ಕೇಳ್ತಾರೆ. ಅಲ್ಲ ಒಂದೇ ಪಕ್ಷ ಆದ್ರೆ ಹೆಂಗೋ ನಾನು ಆಪೋಸಿಟ್ ನಿಂತ್ಕಾತಿದ್ದೀನಿ, ಅಲ್ಲೋಗ್ಬಿಟ್ಟು ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ನಾನು ನಿಂತ್ಕೊಂತ ಇದ್ದೀನಿ ಅಂದಾಗ ಇವ್ರೇನ್ ಮಾಡ್ಬೇಕು, ಕೊಡ್ಬೇಕಾ ಬೇಡವಾ? ಆದ್ರೆ ಪುಣ್ಯಾತ್ಮ ಕೊಟ್ಟು ಕಳಿಸ್ತಾರಂತೆ, ಅವ್ರ ನಿರೀಕ್ಷೆಗಿಂತ ಜಾಸ್ತಿ ದುಡ್ಡು ಕೊಟ್ಟು ಕಳಿಸ್ತಾರಂತೆ. ಇಂತ ಹಲವಾರು ನಿದರ್ಶನಗಳು ಇದೆ. ತುಂಬಾ ತುಂಬಾ ಸಿಂಪಲ್ ಸಿಂಪಲ್ ಸಿಂಪಲ್. ನಾವು ಹತ್ತರಿಂದ ನೋಡಿಲ್ಲದೆ ಹೋದ್ರು ನಮ್ಮನ್ನ ಈ ಕಲೆ ನಾಟಕ ಇದಕ್ಕೆಲ್ಲ ತುಂಬಾ ತುಂಬಾ ಒತ್ತು ಕೊಡ್ತಿದ್ದಂತಹ ಮನುಷ್ಯ, ಅದಕ್ಕೆಲ್ಲ ತುಂಬಾ ಸಹಾಯ ಮಾಡ್ತಿದ್ದಂತಹ ಮನುಷ್ಯ. ದಾವಣಗೆರೆಯಲ್ಲಿ ಆ ಥರದಲ್ಲಿ ಸಾಕಷ್ಟು ಸಹಾಯ ಮಾಡೋದನ್ನ ಹತ್ತಿರದಿಂದ ನೋಡಿದ್ದೇನೆ. ನಾವು ಹಲವಾರು ಬಾರಿ ಈ ಬಾಪೂಜಿ ಆಡಿಟೋರಿಯಂ ನಾಟಕ ಮಾಡಿದ್ದೀವಿ. ಸೊ ನನಗೆ ಈಗ ಸಡನ್ ನೆನಪಾಗ್ತಾ ಇರೋದೇನಂದ್ರೆ, ನಾವು ಬೇರೆ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಕೊಂತೀವಿ ನಾವು ದಾವಣಗೆರೆಯಲ್ಲಿ. ಬಾಪೂಜಿ ಆಡಿಟೋರಿಯಂನ ನಮಗೆ ಫ್ರೀ ರೆಂಟ್ ತಗೊಳ್ಳೋದಿಲ್ಲ, ಫ್ರೀ ಆಗಿ ಕೊಡ್ತಾರೆ. ಹೌದು, ಮತ್ತೆ ಅವರು ಅತಿಥಿಗಳಾಗಿ ಬಂದಿರ್ತಾರೆ. ಅಲ್ಲಿ ನಾವು ಒಂದು ಒಬ್ಬ ವ್ಯಕ್ತಿನ ನಾವು ಅಲ್ಲಿ ಕರೆಸಿರ್ತೀವಿ. ಅದೇನಂತಂದ್ರೆ ಮೈಯಲ್ಲಿ ಒಂದು ಮೂಳೆನೂ ಇರಲ್ಲ. ಅದು ತುಂಬಾ ವಿಚಿತ್ರ ಕಾಯಿಲೆ. ಅದು ಬಹಳ ಮೂಳೆ ಹಿಂಗಂದ್ರೆ ಲಟ್ಟಕ್ ಅಂದ್ಬಿಡುತ್ತೆ. ಅಷ್ಟು ಕೇರಕ್ ಕರ್ಕೊಬರೋಂಥದ್ದು. ಆ ಮಗುನ ಕರ್ಕೊಬಂದು ನಾವು ಅಲ್ಲಿ ವೇದಿಕೆಯಲ್ಲಿ ಇದ್ ಮಾಡಿ ಅವ್ರಿಗೆಲ್ಲ ಒಂದು ಬಹುಮಾನ ಒಂದೆಲ್ಲ ಕೊಟ್ಟು ಏನೋ ನಮ್ಮ ಕೈಲಾದ ಏನೋ ಮಾಡ್ತಾ ಇದ್ವಿ. ಇವ್ರು ಅತಿಥಿ ಇದ್ರಲ್ಲ, ಇವರೆಲ್ಲ ಗಮನಿಸಿದ್ರು. ನಾಳೆ ಬೆಳಿಗ್ಗೆ ಮನೆ ಹತ್ರ ಕರ್ಕೊಬನ್ನಿ ಅಂತ ಅಂದ್ರು. ಮನೆ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಅವ್ರಿಗೆ ಹಣ ಸಹಾಯ ಮಾಡಿ ಕಳಿಸ್ಕೊಟ್ರು. ಇದು ಅವರ ವ್ಯಕ್ತಿತ್ವ ಅಲ್ಲ, ಅದು ತುಂಬ ಮಾಡ್ತಾ ಇದ್ರು ಅಂತ ನಾವು. ಅವ್ರ ವಿಶೇಷ ಏನು ಅಂದರೆ, ರಾಜಕೀಯ ಈ ಅನೇಕ ನಾಯಕರು ರಾಜಕೀಯ ಮತ್ತು ವೈಯಕ್ತಿಕ ಎರಡನ್ನೂ ಬೆರೆಸ್ತಾರೆ. ಇವರಾಗಿಲ್ಲ. ರಾಜಕೀಯ ಬೇರೆ, ವೈಯಕ್ತಿಕ ಒಡನಾಟ ಬೇರೆ. ಇಂಥ ಸಂದರ್ಭ ಬಂದಾಗ ಮಾನವೀಯತೆ ಇತ್ತು, ಮಿಡಿತಾ ಇತ್ತು ಅವ್ರ ಹೃದಯ. ಇಲ್ಲ ಈಗೇನಂದ್ರೆ ಆಮೇಲೆ ಸಿಂಧೆ ಅವರು ಬೇರೆ ಯಾರೇ ಆ ಥರದ ಅನೇಕ ನಾಯಕರು ಮತ್ತೊಂದ ನೋಡಿದ್ರು. ಅವ್ರು ಇಲ್ಲಿ ರಾಜಕೀಯದ ಬಗ್ಗೆ ವಿಚಾರ ಮಾಡ್ತಿರ್ಲಿಲ್ಲ. ಅದೊಂದು ಅವರಲ್ಲಿ ವಿಶೇಷ. ಆಮೇಲೆ ಹೀಗಾಗಿನೇ ಅವ್ರನ್ನ ಅಜಾತ ಶತ್ರು ಅಂತ ಹೇಳ್ತೀವಿ. ಖಂಡಿತ ಅವರು ಅಜಾತ ಶತ್ರು. ಅವರು ತುಂಬ ಒಳ್ಳೆ ಹೆಸರು ಮಾಡಿದಂಥವ್ರು. ಇಡೀ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅವರ ಮಾತಿಗೆ ಯಾರು ಕೂಡ ಎದುರಾಡ್ತಿಲ್ಲ, ಅಷ್ಟು ಪ್ರಭಾವ. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ವಿಜಯವಾಣಿನಲ್ಲಿ ಬಂದಿರುವಂಥದ್ದು ಮತ ಕಳವು. ದಿಲ್ಲಿಲಿ ಕೈ ಕಹಳೆ, ಏನೋ ಪ್ರತಿಭಟನೆ ಮಾಡಕ್ಕೆ ಹೋಗ್ತಿದ್ದಾರೆ, ಮತಚೋರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಸರ್, ನಾನು ನಿಮಗೆ ಪ್ರಕಾಶ್ ಸರ್ಗೆ ನೇರ ಕೇಳ್ಬಿಡ್ತೀನಿ, ಕೇಳಿ. ಇದು ನಿಜವಾಗಿ ಎಲೆಕ್ಟ್ರಾನಿಕ್ ಮತಗಳಲ್ಲಿ ನಾವು ಆ ಥರ ಮೋಸ ಮಾಡಬಹುದಾ? ಅಲ್ಲ, ಅವರು ಹಿಂದೆ ಚುನಾವಣಾ ಆಯೋಗ 10 ಬಾರಿ ಕಾಂಗ್ರೆಸ್ ಆರೋಪ ಮಾಡಿದಾಗ ಅವರು ಸ್ಪಷ್ಟನೆ ಮಾಡಿದ್ದಾರೆ. ಆಮೇಲೆ ಅವರು ಕೂಡ ತಾಂತ್ರಿಕವಾಗಿ ಅವರು ಇದನ್ನ ಯಾವುದೇ ರೀತಿ ತಿರುಚೋಕ್ಕಾಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ನಾಯಕರಿಗೂ ನೀವು ಪ್ರೂವ್ ಮಾಡಿ ಅಂದಿದ್ದಾರೆ. ಹೌದು, ಅವ್ರು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ನಾನು ಅದಾಗಿಲ್ಲ. ಎರಡನೇದು ನೋಡಿ, ನಾವು ಹೇಳ್ತೀವಿ ಮತಚೋರಿ ಅಂತಂದ್ರೆ ಈ ಥರ ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಒಬ್ಬರು ನಕಲಿ ಮತದಾನ ಅಂತವಿತ್ತು ಹಾಕ್ಬೋದು. ಆ ಥರ ಮತಚೋರಿಲೇ ಆಗಿದ್ರೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಹಿಮಾಚಲದಲ್ಲಿ ಕಾಂಗ್ರೆಸ್ ಬರುವಂತ ಹಂಗ್ ಮಾಡ್ಬೇಕು ಅಂದಿದ್ರೆ ಬಿಜೆಪಿ ಆಗ್ಲಿ ಅಥವಾ ಇನ್ನಿತರ ಪಕ್ಷಗಳು ಯಾವುದೇ ಮಾಡ್ಬೇಕು, JDS ಅದು ಯಾವ್ದನ್ನಾಗ್ಲಿ ಮಾಡ್ಬೇಕು ಅನ್ನಂಗಿದ್ರೆ ಯಾವತ್ತೂ ಮಾಡ್ಬೋದಾಗಿತ್ತು. ಈ ಕತೆ ಕೇಳಿದ್ರೆ ಹೆಂಗ್ ನನ್ ಅನ್ಸುತ್ತೆ ಅಂದ್ರೆ, ಇದು ಯಾವ್ದೋ ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ, ಯಾವುದೇ ಹೊತ್ತಿದ್ರು ಎಲ್ಲ ಅಲ್ಲೋಗಿ ಬೀಳುತ್ತೆ. ಸೇಮ್ ಅದ ಪ್ರಜಾಪ್ರಭುತ್ವದಲ್ಲಿ ನಾವು ಇಷ್ಟೊಂದು ಅಡ್ವಾನ್ಸ್ಡ್ ಆಗಿ ಇದ್ದು ಏನು ಇಷ್ಟು ಜನಕ್ಕೆ ನಾವು ಮೋಸ ಮಾಡ್ಲಿಕ್ಕೆ ಸಾಧ್ಯತೆಗಳ? ನೋಡಿ, ನಮ್ದು ಜಾಗತಿಕವಾಗಿ ಎರಡನೇ ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ, ಮೊದಲನೇದೇ. ಇಲ್ಲಿ ನಮ್ಮ ವರ್ಚಸ್ಸು ಖ್ಯಾತಿ ಯಾವ ತರ ಇದೆ ಅಂತಂದ್ರೆ, ಎಲ್ಲವನ್ನೂ ಪಾರದರ್ಶಕವಾಗಿ ನಡೆಸ್ತಾ ಇದೀವಿ ಅಂತ. ಈ ತರ ನೀವು ಬೇಕಾಬಿಟ್ಟಿಯಾಗಿ ನಾವು ವೋಟ್ ಚೋರಿ ಮಾಡ್ತೀವಿ ಅಂತಂದ್ರೆ ಜಾಗತಿಕವಾಗಿ ಭಾರತದ ಮರ್ಯಾದೆ ಗೌರವ ಏನಾಗಬೇಕು? ಆ ಅರಿವು ಚುನಾವಣಾ ಆಯೋಗಕ್ಕೆ ಇರೋದಿಲ್ವಾ? ಹೌದು. ಹಾಗಾಗಿ ಅದನ್ನ ಆಮೇಲೆ ಇವರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಈ ರೀತಿ ಹೋರಾಟ ಸರಿ, ಆದ್ರೆ ನ್ಯಾಯಾಲಯದ ಮುಖಾಂತರ ನ್ಯಾಯಾಂಗದ ಹೋರಾಟ ಮಾಡಬೇಕಾಗಿತ್ತು. ನ್ಯಾಯಾಂಗದಲ್ಲಿ ಅದು ನಿಂತಿಲ್ಲ ಕೇಸು. ಹೌದು, ಮತ್ತೆ ಅದು ನಿಂತಿಲ್ಲದ್ರು ಮತ್ತೆ ಈ ತರ ಸಾರ್ವಜನಿಕವಾಗಿ ಈ ತರ ಬೊಬ್ಬೆ ಹಾಕೋದು. ನನಗೇನು ಯಾವ್ಯಾವುದೋ ಒಂದಷ್ಟು ವಿಚಾರಗಳನ್ನ ಜನರಿಂದ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯ ಗಿಮಿಕ್ಗಳು ಮಾಡ್ತಾರೆ ಅನ್ನೋದು ಆ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿರೋ ಕಾಲದಿಂದನೂ ಬೇಸರ ಸಂಗತಿ ಅಂದ್ರೆ, ಹೇಳಿ ಪ್ರಭುಗಳೇ. ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಏನಾಗ್ತಾ ಇದೆ ಅಂದರೆ,
ಈ ಹಳೆಯ ಸಿಸ್ಟಮನ್ನು ತರಲಿಕ್ಕೆ ಹೋಗ್ತಾ ಇದೆ. ಬ್ಯಾಲೆಟ್ ಪೇಪರ್ಸ್ ಇದು ಬೇಡ, ಬ್ಯಾಲೆಟ್ ಪೇಪರ್ ಮೋಸ ಆಗೈತೆ ಅಂತೇಳಿ ಇದನ್ನು ತೊಗೊಂಬಂದ್ರು ಟೆಕ್ನಾಲಜಿಯನ್ನು. ಹೌದು, ಒಂದು ಕಡೆ ಇಡೀ ಬೂತನ್ನು ಕ್ಯಾಪ್ಚರ್ ಮಾಡಿ ವೋಟ್ ಹಾಕುವಂಥದ್ದು ಎಲ್ಲ ಕಡೆ ನಡೀತದು, ದೇಶಾದ್ಯಂತ ನಡೀತದು. ಅಯ್ಯೋ ನಮ್ಮ ಕಣ್ಮುಂದೆ ನಡೆದಿದೆ ಅದೆಲ್ಲ. ಮತಪೆಟ್ಟಿಗೆಗಳು ದೋಚ್ಕೊಂಡು ಹೋಗೋದು, ಬೇರೆ ಅದೇನಿಲ್ಲ, ಹೋಗೋದು ಪ್ರೆಸ್ ಮಾಡೋದು ಬರೋದು, ಒಬ್ಬರೇ ಸಹಿತ ಅದನ್ನ ವೋಟ್ ಹಾಕ್ಬೋದಾಗಿದೆ. ಖಂಡಿತ. ಆಮೇಲೆ ಹಿಂದೆ ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ನಾವು ತಂತ್ರಜ್ಞಾನದ ಮೇಲೆ ಬಂದು ಹೊಸ ಹೊಸ ಸುಧಾರಣೆ ಮಾಡ್ತಾ ಇದೀವಿ ಚುನಾವಣಾ, ಅದನ್ನ ಮತ್ತೆ ಹಳೆಯ ಕಾಲಕ್ಕೆ ಶಿಲಾಯುಗಕ್ಕೆ ಅದು ತಗೊಂಡು ಹೋಗ್ತಿರೋದು ಒಳ್ಳೇದಲ್ಲ. ಇನ್ನೊಂದು ಏನಾಗುತ್ತೆ ಸರ್, ಬ್ಯಾಲೆಟ್ ಪೇಪರ್ ತಂದ್ರೆ ಗೊತ್ತಲ್ಲ ನಿಮ್ಗೆ ಎಷ್ಟು ದಿವಸ ಬೇಕು ಕೌಂಟಿಂಗ್ ಮಾಡ್ಲಿಕ್ಕೆ. ಅದು ಈಗಿನ ನೋಡಿ, ಈಗಿನ ಅಡ್ವಾನ್ಸ್ ಇದರಲ್ಲಿ ಅದು ತುಂಬ ಅವೈಜ್ಞಾನಿಕವಾಗಿದೆ. ಬ್ಯಾಲೆಟ್ ಪೇಪರಲ್ಲಿ ಸುಮ್ಮನೆ ಅದೇ ನೀವು ಹೇಳಂಗೆ ಶಿಲಾಯುಗದಕ್ಕೂ ವಾಪಸ್ ಹೋಗಿ ಅದೇನೋ ಒತ್ತೋದು ಅದೆಲ್ಲ ರೂಲ್ಡ್ ಔಟ್. ಅಲ್ಲ, ಅದರಿಂದ ಇನ್ನೂ ಜಾಸ್ತಿ ಫ್ರಾಡ್ ಜಾಸ್ತಿ, ಅದರಿಂದ ಎಲ್ಲ ಹಳ್ಳಿಗಳಲ್ಲಿ ಅದು ಎಷ್ಟು ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ. ಹೊಸ ವಿಷಯ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಪಂಚಪಾಲಿಕೆ ಇದಾಗಿದೆ, ಅನೌನ್ಸ್ ಆಗಿದೆ. ಈಗ ಎಲೆಕ್ಷನ್ ಮಾಡಬೇಕು, ಅದೇ ಗ್ರೇಟರ್ ಬೆಂಗಳೂರು ಅದು ಇದು 5 ಪಾಲಿಕೆಗಳನ್ನ. ಹೌದು, ಇಲ್ಲಿ ಜನಗಳು ಹೆಂಗಿದ್ದಾರೆ ಅಂತಂದ್ರೆ ಅವ್ರಿಗವ್ರು ಏನೋ ಒಂದು ಸುದ್ದಿನೂ ಹಬ್ಬಿಸ್ಕೊಂಡ್ಬಿಟ್ಟಿದ್ರು. ಏನಂದ್ರೆ ಗೌರ್ಮೆಂಟ್ ಇಂದ ನಿರ್ದೇಶನ ಮಾಡ್ತಾರೆ ಅಂದ್ಬಿಟ್ಟು ಇವ್ರ ಪಟ್ಟಿ ದೊಡ್ಡದಾಗ್ತಾ ಇತ್ತು, ಲಾಬಿಗಳು ಸ್ಟಾರ್ಟ್ ಆಗಿತ್ತು. ನಾನು ಇಲ್ಲಿ ಹೋಗ್ಬೇಕು, ನಾನು ಇದು ಅಂತ. ಸುಮಾರು ಎಷ್ಟು ಅಂದ್ರೆ 650ಕ್ಕೂ ಹೆಚ್ಚು ಜನನ ನಾವು ನಾಮಿನೇಟ್ ಮಾಡ್ತೀವಿ ಸರ್ಕಾರದಿಂದ. ಗುಲ್ ಹಬ್ಬಿಸ್ಕೊಬಿಟ್ಟು ಇವ್ರು ಒದ್ದಾಡ್ತಾ ಇದ್ರು. ಅದಕ್ಕೆ ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟನೆ ನೀಡಿದೆ, ದಯವಿಟ್ಟು ಆ ಥರದ್ದು ಎಲ್ಲೂ ಇಲ್ಲಪ್ಪ, ನೀವು ಯಾಕೆ ಸುಮ್ಮನೆ ಅಗಲ ಕಾಡ್ತಾ ಇದ್ದೀರಾ, ನಾವು ಡಿಸೈಡ್ ನಮ್ಗೆ ಗೊತ್ತೇ ಇಲ್ಲ ಈ ವಿಚಾರ, ನೀವ್ ಹೆಂಗೆ ಇದನ್ನೆಲ್ಲ ಮಾತಾಡ್ತೀರಾ ಅಂತ. ಅಂದ್ರೆ ಅವರೇ ಊಹೆ ಮಾಡ್ಕೊಂಡು ಪುಕಾರುಗಳಿವೆಲ್ಲ, ಸುಳ್ಳು ಸುದ್ದಿಗಳು ಯಾವ ರೀತಿ ಎಬ್ತವೆ ಅಂತ ಅಂದ್ರೆ ಕೆಲವೊಂದು ಜನಗಳಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಬರೀ ಇದೇ ಕೆಲಸ ಮಾಡೋದವರು. ಪ್ರಭುಜಿ, ನೀವು ಯಾವ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಸರ್, ಪೊಲೀಸರೇ ಈ ಫ್ರಾಡ್ ಕೆಲಸಗಳಲ್ಲಿ ತೊಡಗಿದಾರ ಅಂತೇಳಿ. ಅದು ಆಘಾತಕಾರಿ ಸಂಗತಿ ಖಂಡಿತ. ರಾಜ್ಯಾದ್ಯಂತ ನಾವು ಯಾರು ನಂಬಬೇಕು? ನಾವು ಪೊಲೀಸರನ್ನೇ ನಂಬಿ ತಾನೇ ಹೋಗ್ತೀವಿ, ನಮಗೇನು ತೊಂದರೆ ಆಗೈತೆ ಅಂತೇಳಿ. ಈ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಈ ನಕಲಿ ಪೊಲೀಸರು ಅವಳಂಕರ್ ಇದ್ದೇ ಇದೆ, ಯಾವಾಗಲೂ ಐತೆ ನಕಲಿ ಪೊಲೀಸರು. ಹೌದು, ಅಸಲಿ ಪೊಲೀಸರು ಇವಾಗ ಫ್ರಾಡ್ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ. ಸಿಕ್ಕಿದಂತೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ನಾವೆಲ್ಲರೂ ಹೇಳಬಹುದು. ನೋಡಿ, ಇನ್ನೊಂದು ಹಳೆ ಇದು ಮತಕಳು ವಿಚಾರದಲ್ಲಿ ಒಂದು ನಿನ್ನೆ ಆಗಿರೋದೇನೆಂದ್ರೆ, ಪ್ರತಿಭಟನೆ ವೇಳೆ ಮೋದಿ ಮೇಲೆ ನಿಂದನಾತ್ಮಕವಾಗಿ ಘೋಷಣೆ ಕೂಗಿದಾರಂತೆ. ಏನಂದರೆ, ಮೋದಿಯವರೇ ನಿಮ್ಮ ಸಮಾಧಿಗೆ ಇಂದಲ್ಲದಿದ್ದರೂ ನಾಳೆ ಗುಂಡಿ ತೋಡಲಾಗುತ್ತದೆ. ಒಬ್ರು ಯಾರೋ ಈ ನಾಯಕರಲ್ಲ ಯಾರೋ ಕೂಗಿದಾರಂತೆ. ಅದು ತುಂಬ ಅದ್ರ ಬಗ್ಗೆ BJP ಬೇಸರ ವ್ಯಕ್ತಪಡಿಸುತ್ತೆ. ವೈಯಕ್ತಿಕ ತೇಜೋವಧೆ ಈ ತರ ಮಾಡಬಾರ್ದಲ್ಲ, ಎಲ್ರಿಗೂ ಗುಂಡಿ ತೋಡೋದು. ಇವರೆಲ್ಲ ಮಸೂದೆ ಮಾಡ್ಲಿಕ್ಕೆ ದ್ವೇಷ ಭಾಷಣ ಅದು ಇದು ಅನ್ಕೊಂಡು ಕರ್ನಾಟಕದಲ್ಲಿ ಎಲ್ಲ ದೊಡ್ಡ ಇದು ಮಾಡ್ತಿದ್ದಾರೆ. ಇದು ಆಮೇಲೆ ಒಬ್ಬ ಪ್ರಧಾನಿ, ಆತ ನೀವು ಒಪ್ಕೊಳ್ಬೇಕು, ದೇಶದ ಪ್ರಧಾನಿ ಯಾರೇ ಆಗಲಿ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿದ್ದು ನಮ್ಮ ಧರ್ಮ. ಆಮೇಲೆ ಚುನಾವಣಾ ಅದಕ್ಕೆ ಒಂದು ಸಪರೇಟ್ ಆದಂತ ಒಂದು ಅಟಾನಮಸ್ ಬಾಡಿ ಅಲ್ವಾ ಸರ್? ಹೌದು, ಅದು ಯಾರ ಹಿಡಿತದಲ್ಲೂ ಇರಲ್ಲ ಅಂತ ನನ್ನ ಭಾವನೆ. ಹಿಡಿತದಿಲ್ಲ. ಆಮೇಲೆ ಇದು ಅವರು ಈ ಅಳವಡಿಸಿರೋ ತಂತ್ರಜ್ಞಾನ ಇದೆಯಲ್ಲ, ಜಾಗತಿಕವಾದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ಐ ಥಿಂಕ್ ಇಟ್ಸ್ ಟ್ರಾನ್ಸ್ಪರೆಂಟ್ ಆಲ್ಸೋ. ಪಾರದರ್ಶಕವಾಗಿದೆಯಾ ಇಲ್ವಾ ಅದು? ಫಸ್ಟಿಗೆ ಚುನಾವಣೆ ಏನಾಗ್ತಿತ್ತು, ಎಲ್ಲ ಮನೆ ಮುಂದೆ ಬೋರ್ಡ್ ಬರೆದ್ಬೇಡ ಅವರು, ಮನೆ ಮುಂದೆ ಗೋಡಿ ಮೇಲೆ ಎಲ್ಲ ಕಡೆ ಶೇಷಾದ್ರಿ ಅಂತ ಚುನಾವಣಾ ಮುಖ್ಯಸ್ಥರಾಗಿ ಬಂದ್ರು ದೇಶಕ್ಕೆ. ಅದ್ರಲ್ಲಿ ಇವರು ಕ್ರಾಂತಿ ತಗೊಂಡ್ಬಂದ್ರು. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಅವ್ರು ಇರೋ ತನಕ ಎಲ್ಲರೂ ಗಡಗಡ ನಡುತ್ತಿದ್ರು. ಅಂತ ಅಧಿಕಾರಿಗಳು ಇದಾರೆ, ಬಟ್ ನೀವು ಅವ್ರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ನೀವೆಲ್ಲರನ್ನ ಕಟ್ಟಿ ಜೇಬಲ್ಲಿ ಇಟ್ಕೊಳ್ತಾ ಇದ್ದೀರಾ. ಬಟ್ ನಮ್ಮ ಅಧಿಕಾರಿಗಳು ಕೆಲವರು ಧೈರ್ಯ ಹೋರಾಟ ಮಾಡ್ತಾರೆ. ಇನ್ಕವ್ರು ಅಯ್ಯೋ ಬಿಡಪ್ಪ, ಯಾಕೆ ನಮ್ಗೆ ಹೆಂಡತಿ ಮಕ್ಳಿದ್ದಾರೆ, ಯಾಕೆ ನಮ್ಗೆ ವಿಚಾರ. ಶೇಷನ್ ಮಾತ್ರ ಚುನಾವಣಾ ಆಯೋಗಕ್ಕೆ ಸ್ವಾಯತ್ತತೆ ಇದೆ, ಸ್ವತಂತ್ರ ಶಕ್ತಿ ಇದೆ, ಅದಕ್ಕೆ ಯಾವುದೇ ರೀತಿ ಸರ್ಕಾರದ ಏನು ಮರ್ಜಿಗೆ ಆಗೋ ಅದಿಲ್ಲ ಅನ್ನೋದನ್ನ ಅದು ಪ್ರೂವ್ ಮಾಡಿ ಕೋರ್ಟಲ್ಲಿ ಗೆದ್ದರು ಅವರು. ಅಲ್ಲಿವರೆಗೂ ಆ ಥರ ಇರಲಿಲ್ಲ. ಹಿಂದೆ ಇದ್ದ ಯಾರ್ಯಾರೋ ಇದ್ರು ಮುಖ್ಯ ಚುನಾವಣಾ ಆಯುಕ್ತ, ಅವರೆಲ್ಲ ಸರ್ಕಾರದ ಸೂಚನೆ ತಕ್ಕ ನಡೀತಾರೆ. ಆದರೆ ಇವರು ಅದನ್ನು ಮೀರಿದ್ರು, ಧಿಕ್ಕರಿಸಿ ನಾವು ಸ್ವತಂತ್ರ ಇದೆ, ನಾವು ನಿಷ್ಪಕ್ಷಪಾತವಾಗಿ ಕಾನೂನುಬದ್ಧವಾಗಿ ನಡ್ಕೋತೀವಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರು ಅವರು. ಖಂಡಿತ 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 ಸರ್. ಇನ್ನೊಂದು ಶಾಮನೂರ್ ಸೂಕ್ಷ್ಮ ಒಂದು ಮಾತು ಹೇಳಬೇಕು. ಹೇಳಿ ಸರ್, ಹೇಳಿ ಸರ್.
ಅವರು ಪ್ರತಿ ವರ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ರು. ಅವ್ರ ಸಂಸ್ಥೆಯಿಂದ ಅವ್ರ ಸಂಸ್ಥೆಯಿಂದ ನೂರಾರು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷ ಓಪನ್ ಕಾಲ್ಫರ್ ಮಾಡಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಏನ್ರಿ ಅವರೇ ಅಲ್ಲಿ ಹೋಗಬೇಕಾಗಿಲ್ಲ, ಅರ್ಜಿ ಹಾಕಿದರೆ ಸಾಕು ಆನ್ಲೈನ್ದಲ್ಲಿ ಗೊತ್ತಾಯ್ತು. ಆನ್ಲೈನ್ದಲ್ಲೇ ಅವರಿಗೆ ಅದೊಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸ ಮಾಡಿದರು. ಆಮೇಲೆ ಅವರಿಗೆ ಶಾಮನೂರು ಅಂತ ಯಾಕೆ ಬಂತು ಅಂತೇಳಿ, ಅವರು ಊರು ಆ್ಯಕ್ಚುಲಿ ಶಾಮನೂರು ಊರು ಅವ್ರದ್ದು, ದಾವಣಗೆರೆ ಅಂತ ಅವರು ಶಾಮನೂರು ಊರು ಅವರು, ಶಾಮನೂರು ಹಳ್ಳಿ ಅದು ಆ್ಯಕ್ಚುಲಿ ದಾವಣಗೆರೆ ಅಷ್ಟಕ್ಕೆ. ಸೊ ಶಾಮನೂರಿಂದ ಅವರು ದಾವಣಗೆರೆಗೆ ಬರ್ತಾರೆ ಹಿಂದಕ್ಕೆ. ಹಂಗಾಗಿ ಅವ್ರಿಗೆ ರೋಡ್ ಹಳ್ಳಿಯಿಂದ ಬಂದ ರೋಡ ಅಲ್ಲ, ಹೌದು, ತಾವು ಮಂಡ್ಯದವರು ಅಲ್ಲ ಅಂದ್ರೆ ತಮ್ಮ ಊರನ್ನ ಮರಿಬಾರ್ದು, ಜೊತೆಲಿ ಇಟ್ಕೊಂಡು ಊರನ್ನ ಅವರು ಹೆಸರಲ್ಲಿ ಅದನ್ನ ಗುರುಸ್ಕೊಂಡು ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿ ಅವರು ಫೇಮಸ್ ಆಗ್ತಾರೆ. ಆಮೇಲೆ ಸೀನಿಯರ್ ಶಾಸಕರು. ಆಮೇಲೆ ಈ ನಮ್ಮ ಎಲ್ಲರ ವಾಹಿನಿಯಿಂದ ಅವ್ರಿಗೂ ಸಹಿತ ನಾವು ಸ್ವಲ್ಪ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ ನಮ್ಮ ವಾಹಿನಿ ಮುಖಾಂತರ. ಖಂಡಿತ. ಇನ್ನೊಂದು ವಿಷಯ ನಿಮಗೆ ಪೂರಕವಾಗಿ, ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗುತ್ತೆ. ಮಾಸಾಂತ್ಯದೊಳಗೆ ಕಾರ್ಯಾಚರಣೆ ಮಾಡ್ತಾರಂತೆ. ಎಲ್ಲ ಪಾಲಿಕೆಗಳಿಗೆ ತಲಾ 2 ವಾಹನ ಸಿಗುತ್ತಂತೆ, ಕೊಟ್ಬಿಡ್ತಾ ಇದ್ದಾರೆ. ಮತ್ತೆ ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರು, ಮತ್ತೆ ಗಲಾಟೆಗಳು ಶುರು, ಎಲ್ಲ ಅಕ್ರಮಗಳು ನಡೆಯುತ್ತೆ, ಮತ್ತೆ ಶುರು. ಅಷ್ಟೇ ಇನ್ನೇನಿಲ್ಲ. ಈಗ ಅಲ್ಲಿ ಅವ್ರು ಹೆಂಗಿರ್ತಾರೆ ಅಂದ್ರೆ ಅದು ನೋ ಪಾರ್ಕಿಂಗ್ ಇದೆಯಾ ಎಲ್ಲಿದೆ ನೋಡೋದೇ ಇಲ್ಲ. ಬರ್ತದೆ ಗಾಡಿ ಕುಯ್ ಅಂತ ಬರ್ತದೆ, ಇವ್ರು ಒಳ್ಳೆ ದಡಿ ದಾಂಡಗರು ಇರ್ತಾರೆ, 2 ಸೆಕೆಂಡ್ ರಪ್ ಅಂತ ಅವ್ನು ಅಲ್ಲೇ ನಿಂತಿರ್ಲಿ, ಹಿಂಗೆತ್ತು ಒಳಗಡೆ ಹಾಕೊಂಡು ಅಲ್ಲಿಂದ ಎಷ್ಟು ಮಿಂಚಿನಂತೆ ಮಾಯ ಆಗ್ತಾರೆ. ಇನ್ನೊಂದು ಚೂರು ಮುಂದೆ ಹೋಗಿ 500,000 ಅಲ್ಲಿ తీసుకొని ವಾಪಸ್ ಕಳಿಸ್ತಾರೆ, ಲೆಕ್ಕನೂ ಇಲ್ಲ. ಅದು ಇನ್ನೊಂದು ಕೂಗು, ಅದು ನಿಜ ಎಷ್ಟು ಮಾತ್ರ ನಿಜ ಇದೆ ಗೊತ್ತಿಲ್ಲ. ಪ್ರತಿಯೊಂದು ಈ ಪಶ್ಚಿಮ ವಿಭಾಗ, ಉತ್ತರ ದಕ್ಷಿಣ ಡಿಸಿಪಿಗಳ ನಿಯಂತ್ರಣದಲ್ಲಿರುತ್ತೆ. ಅವ್ರ ಟೋಯಿಂಗ್ ವಾಹನಗಳು ಅವರೇ ನಿರ್ವಹಿಸ್ತಾರೆ. ಇವ್ಯಾರು ಕೆಲಸ ಮಾಡ್ತಾರಲ್ಲ, ಅದು ಸರ್ಕಾರದಿಂದ ಮಾಡ್ಕೋತಾರೆ, ಅವರೆಲ್ಲ ನಿಭಾಯಿಸ್ತಾರೆ ಅಂತ ಒಂದಿದೆ. ಸರ್ಕಾರ ಪೊಲೀಸ್ ಇಲಾಖೆನೇ ಅವ್ರಿಗೆ ಒಂದಷ್ಟು ಟಿ ಶರ್ಟ್ ಕೊಟ್ಟುಬಿಡ್ತಾರೆ. ಹೌದು, ಆಯ್ತಾ, ಒಂದಷ್ಟು ಟಿ ಶರ್ಟ್ ಪ್ರಿಂಟ್ ಮಾಡಿ ಕೊಟ್ಟುಬಿಡ್ತಾರೆ. ಖಂಡಿತ. ಅವ್ರು ಹೇಗೆ ಅಂದರೆ ಪೊಲೀಸವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರ ಜೊತೆಗಿರೋವಂಥವ್ರು, ಅವ್ರಿಗೆ ದಿನಕ್ಕೆ ಇಷ್ಟು ಅಂತ ಕೊಡ್ತಾರೆ. ಹೌದು, ಡೈಲಿ ವೇಜಸ್. ಸೊ ಇವ್ರಿಗೆ ಅದೂ ಅವರು ಅವ್ರನ್ನ ಇದು ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರೀತಿಯಲ್ಲೂ ಏನೇನು ಅಕ್ರಮಗಳಾಗಬೇಕು ಆಗ್ತಾ ಇರುತ್ತೆ. ಆಮೇಲೆ ಜನರಿಗೆ ತುಂಬ ಬೇಜಾರಾಗೋದೇನು ಅಂತಂದರೆ, ಏನೋ ತಪ್ಪು ಮಾಡಿ ಎಲ್ಲ ನಿಲ್ಲಿಸಿರ್ತಾರೆ, ಒಪ್ಕೋತೀವಿ. ಕಾರುಗಳಿಗಿಂತ 2 ವೀಲರ್ಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ಎತ್ಕೊಂಡು ಹೋಗ್ತಾರೆ, ಡ್ಯಾಮೇಜ್ ಆಗುತ್ತೆ. ಪಾಪ ಜನಗಳಿಗೆ ಏನೋ ತಪ್ಪು ಮಾಡಿದ್ರು ಆ ತಪ್ಪಿಗೆ ಇನ್ನೊಂದು ಶಿಕ್ಷೆ ಕೊಟ್ಟಂಗೆ ಆಗುತ್ತೆ. ಅದನ್ನ ನಾವು ರಿಪೇರಿ ಮಾಡಿಸ್ಕೊಳ್ಳೋದು ಯಾವ ತರ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಏನೇನಾಗಿರುತ್ತೆ ನೀವು ಕಣ್ಣು ಮುಚ್ಕೊಂಡು ಬಿಡೋದ್ರೊಳಗೆ ನಿಮ್ಮ ಗಾಡಿ ನಾಪತ್ತೆ ಆಗೋಗುತ್ತೆ. ಈ ಟೋಯಿಂಗ್ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಿದ್ರೆ ಈ ಉದ್ದೇಶದ ಹೌದು, ಈ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಮತ್ತೆ ಹಣದ ಅವಶ್ಯಕತೆ ಇದೆ. ಈ ತರ ಟೋಯಿಂಗು, ಈ ತರ ಅಕ್ರಮವಾಗಿ ಹಣ ಸಂಪಾದನೆ, ಇವೆಲ್ಲ ಅವ್ರ ಉದ್ದೇಶ ಇದೆ. ಪ್ರಕಾಶ್ ಚಂದ್ರ ಅವರೇ, ಈ ಅಧಿವೇಶನದಲ್ಲಿ ಯಾವ್ಯಾವ ರೀತಿಯ ಪ್ರತಿಭಟನೆಗಳು, ಈ ಸಂಘಟನೆಗಳು, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ಯಾರು ಅದ್ರ ಬಗ್ಗೆ ಸೊಪ್ಪು ಹಾಕ್ತಿಲ್ಲ. ಇದ್ರ ಬಗ್ಗೆ ವಿಜಯ ಕರ್ನಾಟಕದಲ್ಲಿ ಬಂದಿರೋ ಸುದ್ದಿ ಏನನ್ನುತ್ತೆ? ತುಂಬ ಅತ್ಯಂತ ಸಮಗ್ರವಾದ ವರದಿ ಬಂದಿದೆ. ಯೂಶುವಲಿ ಏನಾಗುತ್ತೆ, ಪ್ರತಿ ಅಧಿವೇಶನ ಆದಾಗ ಬೇರೆ ಬೇರೆ ಸಂಘಟನೆಗಳು ತಮ್ಮ ಕುಂದುಕೊರತೆ, ಅಹವಾಲುಗಳ, ಸಮಸ್ಯೆಗಳನ್ನ ಬೇಡಿಕೆ ಈಡೇರಿಸೋಕ್ಕೋಸ್ಕರ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡೋದು ಸಹಜ. ಆದರೆ ಈಗ ಬೆಳಗಾವಿಯಲ್ಲಿ ತುಂಬ ವ್ಯಾಪಕ ಸ್ಥಳ ಇರೋದ್ರಿಂದ ನೋಡಿ, ಕಳೆದ 5 ಸೆಷನ್ ನಡೀತಾ 5 ದಿನ, ಸೋಮವಾರ ಶುಕ್ರವಾರ, 100ಕ್ಕೂ ಹೆಚ್ಚು ಸಂಘಟನೆಗಳು 40 ಪ್ರತಿಭಟನೆ ಮಾಡಿವೆ ಅಂತೆ. 15,000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದಾರೆ. ಅದರಲ್ಲಿ ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು ತಮ್ಮ ಹಕ್ಕೊತ್ತಾಯಕ್ಕೆ ಸುವರ್ಣಸೌಧ ಎದುರು ಪ್ರತಿಭಟನೆ ಮಾಡ್ತಾರೆ. ಯಾವ ರೀತಿ ಇದೆ ಅಂತಂದರೆ ನೋಡಿ, ಮಹಿಳೆಯರು ಇದು ಪ್ರಥಮ ದರ್ಜೆ ಅತಿಥಿ ಉಪನ್ಯಾಸಕರ ಸಂಘದಿಂದ UGC ಇದಕ್ಕೆ ಸೇವೆ ಭದ್ರಪಡಿಸಲಿಕ್ಕೆ ಅದು ಪ್ರತಿಭಟನೆ. ಕೃಷಿ ಕಾಯ್ದೆ ವಾಪಸ್ ಪಡೆಯೋದಕ್ಕೆ ಒತ್ತಾಯ. ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ. ಆಮೇಲೆ ಹೊರಗುತ್ತಿಗೆ ಅಂತ ಬೇರೆ ಬೇರೆ ಯಾಕೆ ತೆಗಿತಾ ಇದ್ದಾರೆ, ಅದು ತೆಗಿಬೇಡಿ ಅಂತೇಳಿ. ಆಮೇಲೆ ಈಗ ತ್ರಿಭಾಷಾ ನೀತಿ ತೆಗೆದು ದ್ವಿಭಾಷಾ ನೀತಿ ಮಾಡ್ತಿದ್ದಾರೆ, ಅದೊಳ್ಳ ಸಂಸ್ಕೃತವೂ ಇರಲಿ ಅಂತೇಳಿ. ಆಮೇಲೆ ನಿವೃತ್ತ ನೌಕರರ ವೇದಿಕೆ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ ಸಂಘ. ಇದರಲ್ಲಿ ನೋಡಿ ಯಾವ ರೀತಿ ಅಂದರೆ 6,000, 5,000, 3,000, ಹೀಗೆ 2,000. ಆಮೇಲೆ ಗ್ರಂಥಾಲಯ ನೌಕರರ ಇದು, ಆಮೇಲೆ ಪೌರ ನೀರು ಸರಬರಾಜು ಅಂದರೆ ಒಟ್ಟಾರೆ ಜೇನು ಕುರುಬ ಅಭಿವೃದ್ಧಿ ಸಂಘ. ಈಗ ಒಟ್ಟಾರೆ ಎಲ್ಲ ಇದು ಬೇರೆ ಬೇರೆ ಕ್ಷೇತ್ರಗಳು, ಬೇರೆ ಬೇರೆ ಇದರಲ್ಲಿ ಸಮುದಾಯಗಳದ್ದು ಅವರು, ಆಮೇಲೆ ಇಲಾಖೆಗಳದ್ದು ಅವರು ಸಮಸ್ಯೆ ಇದೆ ಕ್ಷೇತ್ರಗಳು. ಈಗ ಅದನ್ನು
ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇದು ಅದು ಪ್ರತಿಭಟನೆಕಾರರ ಆರೋಪ ಏನು ಅಂತಂದರೆ ನಾವು ಕಳೆದ 5 ದಿನಗಳಿಂದ ಇಷ್ಟು ಪ್ರತಿಭಟನೆ ಮಾಡಿದರೆ ಒಂದು ಹಂತದಲ್ಲಿ ಸಕ್ಕರೆ ಸಚಿವ ಶಿವಾನಂದ್ ಅವರು ಬಂದು ಅಹವಾಲು ಸ್ವೀಕರಿಸಿದ್ ಬಿಟ್ಟರೆ ಇತರ ಶಾಸಕ ಇತರ ಯಾವ ಸಚಿವರು ಬಂದು ಈಗ ನಾವೇನಿಲ್ಲ ಹೊರಗಡೆ ಹೋರಾಟ ಮಾಡ್ತಿದ್ವಿ, ಎಲ್ಲ ಯಾವುದೇ ಶಾಸಕರು ಸದನದ ಒಳಗಡೆ ಅದು ನಮ್ಮದು ಧ್ವನಿ, ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತೇಳಿ ಒಂದು ಇದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಿಜಕ್ಕೂ ಇದು ಆಮೇಲೆ ಹೊರಗುತ್ತಿಗೆ ಮೇಸ್ಟ್ರಿಗಳು ಕೂಡ ಪ್ರತಿಭಟನೆ ಮಾಡಿದ್ರು. ಹೌದು ಅದನ್ನೇ ಹೇಳ್ತಾರೆ ಪಾಪ. ಅದನ್ನು ನಾನು ಮೊನ್ನೆ ಪ್ರಸ್ತಾಪ ಮಾಡಿದೆ. ಅವರು ಕಷ್ಟಪಟ್ಟು ಡಬಲ್ ಡಿಗ್ರಿ ಮಾಡಿದ್ರು, PhDಗಳು ಮಾಡ್ಕೊಂಡು ಅವರು ಕಡಿಮೆ ಸಂಬಳಕ್ಕೆ ನಾವು ಹೊರಗುತ್ತಿಗೆನಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ, ಅದನ್ನಾದ್ರೂ ಸರಿಯಾಗಿ ಸಂಬಳ ಕೊಡಿದ್ರೆ ಅದನ್ನು ಕೊಡೋದಿಲ್ಲ. ಆಮೇಲೆ ಅವರು ಇಟ್ಟಿರೋ ಬೇಡಿಕೆ ಹೊಸದಲ್ಲ, ಎಲ್ಲವೂ ಹಳೆವೆ. ಹೇಗಿದೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 15,000, ಸಹಾಯಕರಿಗೆ 10,000, ಆಮೇಲೆ ಇವೇ ಹಳೆ ಬೇಡಿಕೆ. ಟನ್ ಕಬ್ಬಿಗೆ ಕನಿಷ್ಠ 5,500, ಆಮೇಲೆ ರೈತರ ಸಾಲ ಸಂಪೂರ್ಣ ಮಲ್ಲ, ಮಾಜಿ ದೇವದಾಸರಿ ಜೀವನೋಪಾಯಕ್ಕೆ 2 ಎಕರೆ ಜಮೀನು. ಇವೆಲ್ಲ ಸರ್ ಹಲವಾರು ವರ್ಷಗಳಿಂದ ನಾವು ಕೇಳ್ಕೊಂಡು ಬರ್ತಾ ಇರೋ ಪ್ರಕಟಣೆಗಳು ಇವೆಲ್ಲ. ಇಷ್ಟು ಸರ್ಕಾರಗಳು ಪಕ್ಷಾತೀತವಾಗಿ ನಾವು ಮಾತಾಡ್ತಾ ಇರೋದ್ರಿಂದ ಇಷ್ಟು ಸರ್ಕಾರಗಳು, ಹಿಂದೆ ಬೇರೆ ಸರ್ಕಾರ ಇತ್ತು, ಅದರಿಂದ ಬೇರೆ 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 ಸರ್ಕಾರಗಳು ಬರ್ತಾ ಇದ್ದಾವಲ್ಲ, ಯಾಕೆ ಇದನ್ನ ಯಾರೂ ಇದ್ರ ಬಗ್ಗೆ ಗಮನ ಕೊಡೋದನೆ ಎಲ್ಲನೂ ಯಾಕೆ ಹಿಂಗೆ ಪೋಸ್ಟ್ ಮಾಡಿ ನಂದಲ್ಲ ಅನ್ನೋ ಥರನ, ಅಥವಾ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು? ಅವ್ರಿಗೆ ಏನಾದರೂ ಒಂದು ಸ್ವಲ್ಪನಾದ್ರೂ ಏನು ಬುದ್ಧಿ ಬೇಡ, ಏನಾದರೂ ಬೇಡ ಅವ್ರಿಗೆ? ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನ ಇವ್ರು ಏನ್ ಕೇಳ್ತಿದ್ದಾರೆ? ಬದುಕೋದಕ್ಕೋಸ್ಕರ ಕೇಳ್ತಿದ್ದಾರೆ ತಾನೆ, ಬೇರೆ ಏನಿಲ್ಲ. ನಾವು ಬದುಕೋದಕ್ಕೆ ನಮ್ಗೆ ಇಸ್ಕೊಡಿ, ಇದು ಮಾಡ್ಕೊಡಿ. ಆಮೇಲೆ ಅವ್ರ ಸಮಸ್ಯೆಗಳು ಒಂದು ಸರಿ ಪರಿಹಾರ ಆದ್ರೆ ಮತ್ತೆ ಅವ್ರು ಕೇಳಲ್ಲ. ಈಗ ನೋಡಿ ಅವ್ರು ಹೇಳೋದು, ಅನುತ್ಪಾದಕ ಯೋಜನೆಗಳಿಗೆ ನೀವು ಕೋಟ್ಯಾಂತರ ರೂಪಾಯಿ ಹಣ ತೊಡಗಿಸ್ತೀರಾ, ಅದೇ ಹಣದಲ್ಲಿ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಲಿಕ್ಕೆ ಅವಕಾಶ ಇಲ್ವಾ? ಹೌದು, ಖಂಡಿತ ಇದೆ. ಆದ್ರೆ ಅವರು ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಈ ಪ್ರೆಸೆಂಟ್ ಕಂಡೀಷನ್ ಸರ್ಕಾರ ಫೈನಾನ್ಸಿಯಲಿ ಕಡಿಮೆ ಆಗ್ತಾ ಇದೆ. ಹೌದು, ಶಕ್ತಿ ಕುಂದಿದೆ. ಇಂಥದಕ್ಕೆ ನಾವು ಹೋಗ್ಬಿಟ್ಟು ರಜೆಯನ್ನು ಹೊಡಿಬೇಕು, ಅವ್ರು ಕಲ್ಲು ಹೊಡೆದಂಗೆ ಹೆಂಗೆ ಅದನ್ನು ಅವ್ರು ಹೊಂದಿಸ್ಬೇಕು? ಹೌದು, ಒಂದ್ಸಕ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಯಾವುದಕ್ಕೂ ಸ್ಪಂದಿಸ್ತಿಲ್ಲ. ಅವರು ಹೋಗೋದೇ ಬಿಟ್ಬಿಟ್ರೆ ಸ್ಟ್ರೈಕ್ ಮಾಡ್ತಾರೆ, ಒಂದು ದಿವಸ ಪೇಪರ್ನ ಬರುತ್ತೆ, ನೆಕ್ಸ್ಟ್ ಎಲ್ಲ ಮರ್ತ್ಬಿಡ್ತಾರೆ. ಅವ್ರಿಗೆಲ್ಲ ರಾಜಕೀಯದವ್ರಿಗೆ ಸರ್ವೇ ಸಾಮಾನ್ಯ ಇವನ್ನೆಲ್ಲ ಬಹಳ ತಲೆ ಬಿಸಿಲಲ್ಲೇ ಅಚ್ಚುಕಟ್ಟಾಗಿ ಅದನ್ನ ಇದು ಮಾಡ್ತಾರೆ. ನನ್ನ ಇದೇನು ಅಂತಂದರೆ, ಸರ್ಕಾರ ಇದು ಯಾವುದೇ ರೀತಿ ರಾಜಕೀಯವಾಗಿ ಯೋಚನೆ ಮಾಡದೆ ಹಂತ ಹಂತ ಒಂದೊಂದು ಕ್ಷೇತ್ರದಲ್ಲಿ ಸಮಸ್ಯೆ ಇದೆ, ಹಂತ ಹಂತವಾಗಿ ಪರಿಹಾರ ಮಾಡ್ಕೊಂಡು ಬರ್ಬೋದಲ್ಲ. 5 ವರ್ಷ ಅಧಿಕಾರ ಇರುತ್ತೆ, ಇಚ್ಛಾಶಕ್ತಿ ಬೇಕು, 5 ವರ್ಷ ಅಧಿಕಾರ ಇರುತ್ತೆ. ಹಂತ ಒಂದು ಕ್ಷೇತ್ರ, ಈಗ ಯಾವುದೋ ತ್ರಿಭಾಷಾ ಇರ್ಬೋದು ಅಥವಾ ಏನು ಹೊರಗುತ್ತಿಗೆ ಇರ್ಬೋದು, ಹೊರಗುತ್ತಿಗೆ ಅದಕ್ಕೆ ಯಾವ ರೀತಿಯ ಸರಳೀಕರಣ ಮಾಡಿ, ಅದು ಈಗೇನಂದ್ರೆ ನಿರುದ್ಯೋಗನೇ. ಹೌದು, ಅಟ್ಲೀಸ್ಟ್ ಹೊರಗುತ್ತಿಗೆ ಇದ್ರೆ ಅಟ್ಲೀಸ್ಟ್ ಅವರು ಎಷ್ಟೋ ಕುಟುಂಬಗಳು ಬದುಕ್ತವೆ, ಖಂಡಿತ ಬದುಕ್ತಾರೆ. ಇವರು ಅದಕ್ಕೆ ಗಮನ ಹರಿಸಬೇಕು. ರಾಜಕೀಯ ಸರ್ಕಾರ ಆಗ್ಲಿ, ರಾಜಕೀಯದವರಾಗ್ಲಿ ಎಲ್ಲ ಹೊತ್ತು ಬರೀ ರಾಜಕೀಯ ವಿಷಯವಾಗಿ ಈಗ ಏನೋ ಕುರ್ಚಿ ಇದು ಕಾದಾಟ, ಅವ್ರೇನೋ ಇದು ಏನೋ ಔತಣಕೂಟ, ಆಮೇಲೆಲ್ಲ ದಿಲ್ಲಿಗೆ ಹೋಗೋದು, ಇವೇ ಬಿಟ್ರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇನ್ನೊಂದು ವಿಷಯ ಇದೆ, ಹೊಸೂರು ಏರ್ಪೋರ್ಟ್ಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ತಮಿಳುನಾಡಿನ ಹೊಸೂರಲ್ಲಿ, ಅಂದರೆ ಅದು ಕೃಷ್ಣಗಿರಿ ಪಕ್ಕದಲ್ಲಿ ಅಕ್ಕಪಕ್ಕ ಅದೆಲ್ಲ ಸಾಕಷ್ಟು ಭೂಸ್ವಾಧೀನ ಅದು ಇದೆಲ್ಲ ನಡೀತಾ ಇದೆಯಂತೆ. ಒಂದು ಏರ್ಪೋರ್ಟ್ ಬರುವ ಎಲ್ಲ ಸಾಧ್ಯತೆಗಳು ಇದೆ ಹೊಸೂರು ಪಕ್ಕದಲ್ಲಿ. ಹಾಗಿದ್ರೆ ಅಲ್ಲಿ ಆದ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಕಷ್ಟ ಆಗಬಹುದೇನೋ? ಏರ್ಪೋರ್ಟ್ ಅಂಥದ್ದೇನು ಕಷ್ಟ ಆಗ್ಲಿಕ್ಕಿಲ್ಲ, ಒಂದರಿಂದ ಒಂದಕ್ಕೆ ಕಡಿಮೆ ಆಗ್ಬೋದು. ಆದರೆ ಇಂಪಾರ್ಟೆನ್ಸ್ ಈ ವಿಮಾನ ನಿಲ್ದಾಣದ ಸ್ವಲ್ಪ ಮಹತ್ವ ಕಡಿಮೆ ಆಗ್ಬೋದು, ಒಂದು ಇದಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಿಯಮ ಇದೆ, ಇಷ್ಟು ನಿರ್ದಿಷ್ಟ ಕಿಲೋಮೀಟರ್ ಅಂತರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಇರಬೇಕು, ಅದು ಇರಬಾರ್ದು ಅಂತ. ಅದೊಂದು ಆ ನಿಬಂಧನೆ ಅಡಿಯಲ್ಲಿ ನಾವು ಆಲೋಚನೆ ಮಾಡೋದಾದ್ರೆ ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ಕಷ್ಟ ಆಗ್ಬೋದು. ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಗತ್ಯ ಇಲ್ಲ, ಯಾಕಂದ್ರೆ ನಮಗೆ ಸ್ಥಳೀಯವಾಗಿ ಬೇಕು ಅಂದ್ರೆ HAL ಏರ್ಪೋರ್ಟ್ ಇದೆ. ಈಗ ಇವರು ಇಲ್ಲೊಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡ್ತೀವಿ ಅಂದ್ರೆ ಅದು ಕಾಂಪಿಟೇಷನ್ ಆಗುತ್ತೆ. ಅದು ಬಹುಶಃ ಅದು ಸರಿ ನೋಡ್ಬೇಕು, ಅದು ಎಷ್ಟು ಮಟ್ಟಿಗೆ ಏನೇನು ಅದೊಂದು ವಿಷಯ ಅಂತೂ ವಿಜಯವಾಣಿಯಲ್ಲಿ ಬಂದಿದೆ, ಅದನ್ನ ನಿಮ್ಗೆ ಹೇಳಿದೆ. ಆಮೇಲೆ ಇನ್ನೊಂದು ಖುಷಿ ಪಡೋ ಸಂಗತಿ ಅಂದ್ರೆ, ಇಸ್ರೋದವರು ಮುಂದಿನ ಮಾರ್ಚ್ ಅಷ್ಟರೊಳಗಡೆ ಇನ್ನೂ 7 ಉಡಾವಣೆಗೆ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಖಂಡಿತ ಖುಷಿ ಪಡುವಂತ ವಿಷಯ. ಸಾಕಷ್ಟು ಒಳ್ಳೆ ತುಂಬಾ ಸಕ್ಸಸ್ ನೋಡ್ತಾ ಇದ್ದಾರೆ ಈಗ. ಸಕ್ಸಸ್ ನೋಡ್ತಾ ಇದ್ದಾರೆ, ಹೌದು. ಯಾಕಂದ್ರೆ ಹಿಂದೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಹೌದು, ಈಗ ಬೇರೆ ದೇಶಗಳು ನಮ್ಮಲ್ಲಿ ಬಂದು ಉಡಾವಣೆ ಮಾಡೋಷ್ಟು ನಾವು ಬೆಳೆದಿದ್ದೀವಿ ಅಂತಂದ್ರೆ
ನಿಜ ಸಂತೋಷ ಪಡುವಂಥ ವಿಚಾರ. ಖುಷಿ ಈಗ ನಾವು ಶ್ರೀಹರಿಕೋಟ ಎಲ್ಲ ನಾವು ನಮ್ಮ ಸ್ವತಂತ್ರ ನಾವು ಉಡಾವಣೆ ಮಾಡ್ತೀವಿ. ಹಿಂದೆ ಆ ಥರ ಇರಲಿಲ್ಲ. ಫ್ರೆಂಚ್ ಗಯಾನದಲ್ಲೇ ನಾವು ಮಾಡಬೇಕಾಗಿತ್ತು. ಅಲ್ಲಿ ಬಾಡಿಗೆ ಹಣ ಪಾವತಿ ಮಾಡಿ ಮಾಡಬೇಕಾಗಿತ್ತು. ಈಗ ಉಡಾವಣಾ ಸಾಮರ್ಥ್ಯ ನಾವು ಬೆಳೆದುಕೊಂಡಿವಿ. ಆಮೇಲೆ ಒಟ್ಟೊಟ್ಟಿಗೆ 100 ಉಪಗ್ರಹ ಕಳಿಸುವ ಮಟ್ಟಿಗೆ ನಮ್ಮ ಕೆಪಾಸಿಟಿ ಈಗ ಬೇರೆ ಬೇರೆ ದೇಶಗಳು ಇಸ್ರೋನ ಅವಲಂಬಿಸಿದೆ. ನಾವು ಬಾಹ್ಯಾಕಾಶ ತಂತ್ರಜ್ಞಾನ ವಿಚಾರದಲ್ಲಿ ಬೇರೆಯವ್ರನ್ನ ಅವಲಂಬಿಸೋದು ಕಡಿಮೆ ಆಗಿದೆ. ನಾಸಾ ಈ ವೇದಿಕೆಯಿಂದ ನಮ್ಮ ವಿಜ್ಞಾನಿಗಳಿಗೆ ನಾವು ಖಂಡಿತವಾಗಿಯೂ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. ಅಮೆರಿಕ ನಾಸಾ ಬಿಟ್ರೆ ಅತ್ಯಂತ ಇವತ್ತಿಗೂ ತುಂಬಾ ದಾಪುಗಾಲು ಯಶಸ್ವಿಯಾಗಿ ಮುನ್ನಡೆತಾ ಇರೋದು ಇಸ್ರೋ. ಇನ್ನೊಂದು ಏನಾಗೈತೆ ಅಂದ್ರೆ ಎಜುಕೇಷನ್ ಸಹಿತ ನಮ್ಮಲ್ಲಿ ಮುಂದುವರೆದಿದೆ. ಟೆಕ್ನಾಲಜಿ ಸಹಿತ ಎಜುಕೇಷನ್ ಸಹಿತ ಮುಂದುವರೆದು ಅಮೇರಿಕಾ ಬೃಹತ್ ಕಂಪನಿಗಳು ಇಂಡಿಯನ್ ವಿದ್ಯಾರ್ಥಿಗಳೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಕೋಟಿ ವೀಸಾ ಇರಲಿ ಅದು ಚಾರ್ಜ್ ಇರಲಿ, ನಾವು ಭಾರತೀಯ ಆಕಾಂಕ್ಷೆಗಳನ್ನ ನಾವು ತಗೊಂತೀವಿ. ಇದರ ಅರ್ಥ ನಮ್ಮ ಭಾರತ ದೇಶದಲ್ಲಿ ವಿದ್ಯಾರ್ಥಿಗಳ ನಾಲೆಜ್ ಗುಣಮಟ್ಟ ಜಾಸ್ತಿ ಆಗಿದೆ ಅಂತ ಅರ್ಥ. ಏನು ಸರ್, ಅವರು 1 ಕೋಟಿ ರೂಪಾಯಿ ಹಾಕ್ತಾ ಇದ್ದಾರೆ ಅಮೇರಿಕದವರು. ಇಲ್ಲಿಂದ ಅಲ್ಲಿ ಹೋಗೋರು 1 ಕೋಟಿ ರೂಪಾಯಿ ಕೊಟ್ಟು ನೀವು ಬರಬೇಕು ಅಂತೇಳಿ. ಭಾರತ ದೈತ್ಯ ಕಂಪನಿಗಳು ಏನು ಹೇಳ್ಯಾರಂದ್ರೆ, ನಮ್ಮ ಎಷ್ಟೋ ಕೋಟಿ ಆದರೂ ಸಹಿತ ನಾವು ಭಾರತದ ಪ್ರತಿಭಾಂಧವ ನಾವು ತೊಗೊತೀವಿ. ಅಲ್ಲೇ ಇಸ್ರೋದಲ್ಲಿ ಅದು ಯೂಸ್ ಆಗ್ತಾ ಇದೆ ಅಂತ. ನಮ್ಮ ಇನ್ನೊಂದು ವಿಚಾರ ಇಲ್ಲಿ ಹೇಳಲೇಬೇಕು. ಶಬರಿಮಲೆ ಯಾತ್ರೆ ಈ ಸಮಯದಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಅದೇ ಜಾಸ್ತಿ ಆಗುತ್ತೆ. ಶಬರಿಮಲೆ ಯಾತ್ರೆಗೆ ಬಂದಂಥ ಯಾತ್ರಾರ್ಥಿಗಳು ಸುಮಾರು 81 ಹೃದ್ರೋಗಿಗಳ ರಕ್ಷಣೆಯನ್ನು ಮಾಡಿದ್ದಾರೆ. ಹಾರ್ಟ್ ಸಂಬಂಧಪಟ್ಟಂತೆ ಅಲ್ಲಿ ಅದು ಒಂದು 81 ಹೃದ್ರೋಗಿಗಳ ರಕ್ಷಣೆಯನ್ನು ಮಾಡಿದ್ದಾರೆ. ಅಲ್ಲಿನ ಆರೋಗ್ಯ ಇಲಾಖೆಯವರು ಅಥವಾ ಅಲ್ಲಿ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವರು ನೋಡ್ತಾ ಇರ್ತಾರೆ. ಅದು ತುಂಬ ನಿಜವಾಗ್ಲೂ ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು. ಆಮೇಲೆ ಈ ಪೊಂಗಲ್ ಸಮಯಕ್ಕೆ ಅಂದರೆ ಸಂಕ್ರಾಂತಿ ಆ ಟೈಮಲ್ಲಿ ತಮಿಳುನಾಡಿಗೆ ಒಂದು 2-3 ದಿವಸದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತ, ಭೇಟಿ ಕೊಡ್ತಾರೆ ಅನ್ನೋ ವಿಷಯವನ್ನ ಅದಕ್ಕೊಂದು ಏನ್ ಮಾಡ್ತೀರಂದ್ರೆ, ಈ ಸಾರಿ ತಮಿಳುನಾಡಿನ ಜನರ ಜೊತೆಗೆ ಅವರು ಸಂಕ್ರಾಂತಿ ಆಚರಣೆ ಮಾಡ್ತಾರೆ. ಅದು ವಿಶೇಷವಾಗಿ ಅದಕ್ಕೆ ಬರ್ಲಿಕ್ಕೆ ಅವರು ಖಂಡಿತ ಸಜ್ಜಾಗಿದ್ದಾರೆ. ಅಲ್ಲಿ ಅವರು ಇದೆಲ್ಲ ನಡೀತಾ ಇದೆ. ಇದು ಒಂದು ವಿಚಾರದಲ್ಲಿ ಇದು ಬಿಜೆಪಿ ಪರವಾಗಿ ಪ್ರಧಾನಿ ಈಗ ದಕ್ಷಿಣದ ಕಡೆ ಕಣ್ಣು ಹಾಕಿದ್ದಾರೆ. ನೋಡಿ ಕಾಂಗ್ರೆಸ್ ಇದು ಏನು ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಬಿಜೆಪಿ ಬಲನ ಹೆಚ್ಚಿಸ್ಲಿಕ್ಕೆ ಬೇರೆ ಬೇರೆ ಇದನ್ನ ಉಪಕ್ರಮಗಳು ಅನ್ಕೊಳ್ಳಿ. ಇದು ಬಹುಶಃ ಈ ಥರದ ಭಾವನಾತ್ಮಕವಾಗಿ ತಮಿಳುನಾಡಿನ ಜನರ ಜೊತೆಗೆ ಇದಾಗುವಂಥ ಬಹುಶಃ ಇದು ಪ್ರಧಾನಿಯ ಒಂದು ದೂರದೃಷ್ಟಿ ಇರ್ಬೋದು. ಖಂಡಿತ ಇರಬಹುದು. ಅವ್ರ ಜೊತೆ ಹೋಗೇ ಇರಲಿಲ್ಲ, ಅಂದ್ರೆ ತಮಿಳುನಾಡಿಗೆ ಹೋಗ್ತಾನೆ ಇರಲಿಲ್ಲ. ಇವಾಗ ಹೋಗ್ತಿರೋದು ಮೊನ್ನೆ ಚುನಾವಣೆ ನಡೀತು ಕೇರಳದಲ್ಲಿ, ಸ್ಥಳೀಯ ಸಂಸ್ಥೆ ಇದು. ಅದರಲ್ಲಿ ಈಗ ಬಿಜೆಪಿ ತಿರುವನಂತಪುರ ಮಹಾನಗರ ಪಾಲಿಕೆಯನ್ನೇ ಕೈವಶ ಮಾಡ್ಕೊಂಡಿದೆ. ಮೇಯರ್ ಬಿಜೆಪಿ. ಈವರೆಗೆ ಕೇರಳದಲ್ಲಿ ಬಿಜೆಪಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತಿಲ್ಲ, ಈ ನಿಧಾನವಾಗಿ ಬೆಳೀತಿದೆ. ಸೊ ಒಂದೊಂದೊಂದೇ ನಿಧಾನವಾಗಿ ಹಂತವಾಗಿ ಬಿಜೆಪಿನ ಬೇರು ಮಟ್ಟದಲ್ಲಿ ಸಂಘಟನೆ ಮಾಡ್ತಿದ್ದಾರೆ. ಇದು ಅದರ ಒಂದು ಉಪಕ್ರಮ ಭಾಗ ಇರಬಹುದು. ಇನ್ನೊಂದು, ಕೋವಿಡ್ ಲಸಿಕೆಗೂ ಹಠಾತ್ ಸಾವುಗಳಿಗೂ ಸಂಬಂಧ ಇಲ್ಲ ಅಂತ ಡಾಕ್ಟರ್ ಸುಧೀರ್ ಅಥರ್ವ, ಏಮ್ಸ್ ದೆಹಲಿ ಪ್ರೊಫೆಸರ್, ಏನೋ ತುಂಬಾ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಕೋವಿಡ್ ಲಸಿಕೆ ಹಾಕ್ಸ್ಕೊಂಡಿದ್ದ ಇದೆ, ಅದರ ಪರಿಣಾಮ ನಾವೆಲ್ಲ ಸೈಡ್ ಎಫೆಕ್ಟ್ ಆಗೋಯ್ತು ಹಂಗೆ ಹಿಂಗೆ ಅಂತ. ಬಟ್ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಲ್ಪನೆ ಅದನ್ನು ನಿಜಕ್ಕೂ ಅಪಾರ್ಥವನ್ನ ಇವರು ನಿವಾರಣೆ ಮಾಡಿದ್ರೆ ಬಹಳ ಒಳ್ಳೆ, ನಿಜವಾಗ್ಲೂ ಖುಷಿ. ಯಾಕೆಂದ್ರೆ ತುಂಬಾ ಊಹಾಪೋಹಗಳು ಅಲ್ಲ. ಎಸ್ಪೆಷಲಿ ಈ ಹಾಸನದಲ್ಲಿ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಲ್ಲ, ಎಲ್ಲ ಅದರದೇ ಪ್ರಾಬ್ಲಮ್ ಅಂತ ಅನ್ನಕ್ಕೆ ಶುರು ಮಾಡ್ಬಿಟ್ಟು. ಹೌದೌದು, ಅದು ಬಿಂಬಿಸಿದ್ಬಿಟ್ಟು ಆಗೋಯ್ತು. ಅದಾಗಲೇ ಅದರಿಂದ ಆಮೇಲೆ ಅದು ಪ್ರೂವ್ ಆಯ್ತು, ಇದಕ್ಕೂ ಸಂಬಂಧ ಇಲ್ಲ. ತುಂಬಾ ವೇಗವಾಗಿ ಬೆಳೆದು ತುಂಬಾ ತೊಂದರೆ ಕೊಟ್ಟಾಗ ವಿದೇಶಗಳ ಜೊತೆಗೆ ನಮ್ಮದು ಕೂಡ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಎರಡು, ಪುಣೆ ಸೀರಮ್ ಇರ್ಬೋದು ಅಥವಾ ಭಾರತ್ ಎರಡು ಎಷ್ಟು ಬಹಳ ವೇಗವಾಗಿ ಉತ್ಪಾದನೆ ಮಾಡಿ ಇಡೀ ಎಲ್ಲ ರಾಷ್ಟ್ರಗಳಿಗೆ ಭಾರತ ಅವಾಗ ತುಂಬಾ ಒಳ್ಳೆ ಕೆಲಸ ಮಾಡಿ ಬಹಳ ವೇಗವಾಗಿ ಕಾರ್ಯೋನ್ಮುಖರಾಗಿ ನಮ್ಮ ಭಾರತೀಯರು ಅದನ್ನ ಕಣ್ಣು ಹಿಡಿದು ಇದು ಮಾಡಿ ಸಿದ್ಧಾಗೋ ಮೊದಲ ಹಂತದಲ್ಲಿ ಏನು ಸಾವುಗಳಾಯ್ತು, ಆ ನಂತರ ಅದು ನಿಯಂತ್ರಣ ಆಯ್ತು. ಹೌದು ಕ್ಲೋಸ್ ಆಯ್ತು. ಇಲ್ಲ, ಅದು ಏನಾಯ್ತು ಸರ್, ಅದು ಕೋವಿಡ್ ಲಸಿಕೆಯನ್ನು ಹಾಕಿದ್ರು. ಯಾಕೆ ಹಿಂಗ ಈ ಊಹಾಪೋಹ ಬಂದು ಲಸಿಕೆಯನ್ನು ಹಾಕಿದ್ರು, ಕೆಲವು ಮಂದಿಗೆ ಫೀವರ್ ಬಂತು, ಕೆಲವು ಮಂದಿಗೆ ಬರಲಿಲ್ಲ, ಕೆಲವು ಮಂದಿಗೆ ಮೇಲೆ ಹೇಳಕ್ಕೆ ಆಗಲಿಲ್ಲ. ಆಮೇಲೆ ಎಲ್ಲರೂ ಆರಾಮಾದ್ರು. ಬಟ್ ಇತ್ತೀಚೆಗೆ ಏನಾಗೈತಿ, ಈ ಪರಿಣಾಮ ಜಾಸ್ತಿ ಆಗೈತಿ ಅಂತೇಳಿ ಅದನ್ನು ಹಾಕಿಬಿಟ್ರು. ಬಟ್ ಈ ಅದು ಡಾಕ್ಟರ್ ಹೇಳೋದ್ರಿಂದ ಅದು
ವೈದ್ಯಕೀಯ ಇದೇ ವರ್ಗನೇ ಹೇಳಿರೋದ್ರಿಂದ ಬಹುಶಃ ಅದು ಇನ್ನು ಅದ್ರ ಬಗ್ಗೆ ಯಾರು ಅಪಸ್ವರ ಆಡೋದಿಲ್ಲ ಅನ್ನೋದೊಂದು ಬೇಕಾಗಿಲ್ಲ ಸುದ್ದಿಯನ್ನು ನೀವು ಈಗ ಹೇಳ್ತೀರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇದು ಗೊರಗೊಂಟೆಪಾಳ್ಯದಿಂದ ಪಾರ್ಲೆ ಜಿ ಫ್ಯಾಕ್ಟ್ರಿ ತನಕ ಒಂದು 4 ಕಿಲೋಮೀಟ್ರು 4.2 ಕಿಲೋಮೀಟ್ರದು ಉದ್ದ ಇರತಕ್ಕಂಥ ಒಂದು ಮೇಲು ಸೇತುವೆಯನ್ನು ತುಮಕೂರು ರೋಡಲ್ಲಿ ಮಾಡಿದರು. ಅದು ಮಾಡಿದ ಕೆಲವೇ ವರ್ಷಗಳಲ್ಲಿ ಅದು ಒಂಥರ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದನ್ನ ಅಂದರೆ ಹೆವಿ ವೆಹಿಕಲ್ಸನ್ನು ಸ್ಟಾಪ್ ಮಾಡಿದರು. ನಿಜ. ಸೊ ಅದರಲ್ಲಿ ಯಾವುದೋ ಒಂದು ಪಿಲ್ಲರ್ ಅಲ್ಲಿ ಒಂದು ಸಣ್ಣ ಬಿರುಕು ಬಿಟ್ಟಿತ್ತು ಒಂದು ಅಲ್ಲಿ ಭಾರಿ ವಾಹನಗಳನ್ನ ನಿಲ್ಸಿದ್ರು. ಒಂದಷ್ಟು ಕೇಬಲ್ಗಳನ್ನ ಅಳವಡಿಕೆ ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದರಲ್ಲಿ 1200 ಕೇಬಲ್ ಬದಲಾಯಿಸೋ ಕಾರ್ಯ ಸಂಪೂರ್ಣ ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ಇದು ಸ್ವಲ್ಪ ದಿವಸದಲ್ಲಿ ಅಂದ್ರೆ ಇದೊಂದು 30 ಕೇಬಲ್ ಬ್ಯಾಲೆನ್ಸ್ ಉಳ್ಕೊಂಡಿದೆ, ಅವು 30 ಹಾಕಿ ನಾವು ಕಂಪ್ಲೀಟ್ ಮಾಡ್ಕೊಡ್ತೇವೆ. ಇದು 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 ಈ ವಿಚಾರದಲ್ಲಿ ನಮ್ಮ ಎಂಜಿನಿಯರ್ಸ್ ತುಂಬಾ ಕೇರ್ ತಗೋಬೇಕಾಗತ್ತೆ. ಹೌದು. ಇವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಇದು ಪರ್ಮನೆಂಟ್ ಆಗಿ ಇರತಕ್ಕಂಥ ಒಂದು ಅಸೆಟ್ಸ್ ಇವೆಲ್ಲ ಮಾಡುವ ಹಂತದಲ್ಲೇ ಇವರು ಪ್ರತಿಯೊಂದನ್ನು ಇವರು ನಿಗಾ ವಹಿಸಿ ಮಾಡಬೇಕು. ಯಾಕಂದ್ರೆ ಸಾವಿರಾರು ವಾಹನಗಳು ಅಲ್ಲಿ ಓಡಾಡ್ತಿರ್ತವೆ, ಕೆಳಗಡೆ ಅಂಡರ್ ಪಾಸ್ ಅಲ್ಲಿ ಜನ ಓಡಾಡ್ತಿರ್ತಾರೆ. ಏನಾದ್ರು ತೀರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತುಂಬಾ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಾಗುತ್ತೆ. ಹಾಗಾಗಿ ಈ ತರದ ಯಾವುದೇ ಪ್ರಾಜೆಕ್ಟ್ಸ್ ಆದ್ರೂ ನಮ್ಮ ಎಂಜಿನಿಯರ್ಸು ದಯವಿಟ್ಟು ಅವರು ಒಳ್ಳೆ ಒಂದು ಆಲೋಚನೆಗಳಿಂದ ಈಗೊಂದು ಕಾರ್ಯ ಮುಗಿಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಖಂಡಿತ. ನಾವೆಲ್ಲರೂ ಡಿಸೆಂಬರ್ ಚಳಿ ಅನುಭವಿಸ್ತಾ ಇದ್ದೀವಿ. ಶೀತಗಾಳಿ ಬೆಂಗಳೂರಲ್ಲೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ದೆಹಲಿನಲ್ಲೂ ಪೊಲ್ಯೂಷನ್ನು ಅದು ಇದು ಜಾಸ್ತಿ ಆಗ್ತಿದೆ. 15 ಜಿಲ್ಲೆಗಳಿಗೆ ಶೀತ ಮಾರುತ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಈ ವರ್ಷ ನಿಜಕ್ಕೂ ತುಂಬಾ ಜಾಸ್ತಿ ಅಲ್ವಾ? 14 ಬಂದ್ಬಿಡಿ ಸರ್, 14, 12 ಈ ರಿಕಾರ್ಡ್ ಅಂತ ಇದು. ಹೌದು. ಈ ದೇಶದಲ್ಲೇ ರಿಕಾರ್ಡ್ ಬಂದಂತ ಚಳಿ ಆಗತ್ತಂತೆ ಎಲ್ಲ ಕಡೆ. ನಮ್ಮಲ್ಲಿ ಉತ್ತರ ಕರ್ನಾಟಕ ಇರ್ಬೋದು, ಈ ಕಡೆ ಇರ್ಬೋದು, ಜಾಸ್ತಿ. ಗದಗ ಡಿಸ್ಟಿಕ್ ಜಾಸ್ತಿ ಆಗೈತೆ ಅಂತ ಸರ್. ದೆಹಲಿಯಲ್ಲಿ 2 ದಿನಗಳಿಂದ ಈಗ ಈ ವಿಚಾರದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಸಾಮಾನ್ಯ ಸರಿ ಚಳಿ, ಅಸಹನೀಯ ಚಳಿ ಜಾಸ್ತಿ ಹೌದು ಸುತ್ತಮುತ್ತ. ಅದೊಂದು ಈಗ ಸ್ವಲ್ಪ ಜನರಿಗೆ ಎಚ್ಚರಿಕೆ ಕೊಡೋದು. ಚಳಿ ಅಲ್ಲಿ ನಿಜಕ್ಕೂ ತುಂಬಾ ಜಾಸ್ತಿ ಇರುತ್ತೆ. ಈ ವರ್ಷ ಬಿಕಾಸ್ ಆಫ್ ದಟ್ ಏನೋ ಸೈಕ್ಲೋನ್ ಅದು ಇದು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ದೆಹಲಿನಲ್ಲಿ ಇನ್ನೊಂದು ಅನೌನ್ಸ್ ಮಾಡಿದ್ದಾರೆ. ಏನಂತ ಅಂದ್ರೆ ಆ ಕೆಟ್ಟ ನೀವು ಏನು ಗಾಳಿ ಸೇವನೆ ಮಾಡ್ತಿರಲ್ಲ ಅದು 23 ಸಿಗರೇಟ್ ಸೇದೋದಕ್ಕೆ ಸಮ. ಅಂದ್ರೆ ಅಷ್ಟು ಕಲುಷಿತವಾಗಿದೆ ಅಲ್ಲಿ. ಒಂದಷ್ಟು ಏನಾಗಿದೆ ಶ್ರೀವತ್ಸ ಅವರೇ, ಅಲ್ಲಿ ನಮ್ಮ ಅದಕ್ಕೆ ಹತ್ರ ಇರತಕ್ಕಂತ ಪಂಜಾಬ್, ಅಲ್ಲಿ ಹರಿಯಾಣ, ಪಂಜಾಬ್, ಅಲ್ಲಿ ಹರಿಯಾಣ ಅವೆಲ್ಲ ಏನ್ ಮಾಡ್ತಾ ಇದಾರೆ, ಈ ಗೋಧಿ ಬೆಳಿತಾರಲ್ಲ, ಆ ಗೋಧಿ ಬೆಳೆದ ಮೇಲೆ ಅದನ್ನ ಹಾರ್ವೆಸ್ಟ್ ಮಾಡಿದ ಮೇಲೆ ಹುಲ್ಲು ಮಿಕ್ಕತ್ತಲ್ಲ, ಆ ಹುಲ್ಲಿಗೆ ಕಂಪ್ಲೀಟ್ ಅಲ್ಲಿ ಬೆಂಕಿ ಹಾಕ್ತಾ ಇದಾರೆ, ಬೆಂಕಿ ಸುಡ್ತಾ ಇದಾರೆ. ಅಲ್ಲಿಂದ ಬರ್ತಕ್ಕಂಥ ಹೊಗೆ ದೆಹಲಿನ ಜೊತೆಗೆ ಕಬ್ಬಿನ ತ್ಯಾಜ್ಯ ಕೂಡ ಅದನ್ನು ಬಹಳ ನಿಯಂತ್ರಣ ಮಾಡ್ತಾ ಇದೆ. ನಮ್ಮ ರೈತರು ಎಷ್ಟು ತಪ್ಪುಗಳು ಮಾಡ್ತಾ ಇದಾರೆ ಅಂದ್ರೆ, ಅದೇ ಹುಲ್ಲನ್ನ ಇವರು ಸಣ್ಣ 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 ಕತ್ತರಿಸಿ ಭೂಮಿಗೆ ಸೇರಿಸಿದ್ರೆ ಅದ್ಭುತವಾದ ಗೊಬ್ಬರ ಫಲವತ್ತಾಗುತ್ತೆ. ಇವ್ರು ಅದೊಂದೇ ಭಾಗದಲ್ಲ, ನಮ್ಮ ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲಾ ರೈತ ಬಾಂಧವರು ಹೋಗಿ ನಮ್ಮ ಮಂಡ್ಯದ ಕಡೆ ಬಂದ್ರು ಅದು ತರಗಿಗೆ ಬೆಂಕಿ ಹಾಕ್ಬಿಡೋದು, ಆ ಸಿಪ್ಪೆಗೆ ಬೆಂಕಿ ಹಾಕ್ಬಿಡೋದು, ಆಮೇಲೆ ತೆಂಗಿನ ಗರಿಗಳು ಬೀಳ್ತಾವಲ್ಲ ಅದಕ್ಕೂ ಬೆಂಕಿ ಹಾಕೋದ್ ನಾನು ನೋಡಿದೀನಿ. ಆಮೇಲೆ ಅವ್ರ ಸಮಸ್ಯೆ ಪರಿಹಾರ ಸಾಕು ಆಗ್ಬಿಟ್ರೆ ಸರಿ. ಉಳಿದಂತ ಪರಿಸರ ಸರ್, ಈಗ ನೀವು ಅಲ್ಲೆಲ್ಲಿಂದೋ ದುಡ್ಡು ಕೊಟ್ಟು ಯೂರಿಯಾನೋ ಸುಫಲನೋ ಮತ್ತೊಂದೋ ಮಗದೊಂದೋ ನೀವು ತಂದು ಹಾಕೋದ್ರ ಬದಲ ನೀವು ಯಾಕೆ ಇದನ್ನೇ ಕಟ್ ಮಾಡಿ ಅದನ್ನೇ ಕಟ್ಸಿ ಪೀಸ್ ಮಾಡಿ ಯಾಕೆ ನೀವು ಉಪಯೋಗಿಸ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ? ಅಲ್ಲ, ಸಾವಯವ ಗೊಬ್ಬರ ಅಂತ ಏನೋ ಮಾಡ್ತಾರ, ಬಟ್ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ತಗೋಬೇಕು ಸರ್. ಎಲ್ಲರೂ ಸರ್ಕಾರ ಬರುತ್ತೆ, ಎಲ್ಲಿ ಹೆಂಗ್ ಮಾಡ್ಬೇಕು ಅದನ್ನ ಅನ್ನೋ ಪ್ರಶ್ನೆ ಎಲ್ಲ ಬರ್ತಲ್ಲ ಸರ್. ಅದು ಆಮೇಲೆ ಇನ್ನೊಂದು ಈ ನರೇಗಾ ಅಂತ ಏನೋ ಹೆಸರು ಬದಲಾಯಿಸಿದ್ರು. ಅದು ಏನೋ ಕಾಂಗ್ರೆಸ್ ಇದು ನರೇಗಾ ಅಂತ ಅದು ಜೋಶಿ ಆಕ್ಷೇಪ ಮಾಡಿದ್ದಾರೆ. ನಾವು ಹಿಂದೆ ಮಹಾತ್ಮ ಗಾಂಧಿ ಗ್ರಾಮೀಣ ಇದು ಅಂತ ನಾವು ಮಾಡಿದ್ವಿ ನರೇಗಾ ಅಂತ. ನೀವು ಬಾಪು ಅಂತ ಮಾಡಿದ್ರೆ ಏನು ವ್ಯತ್ಯಾಸ ಆಗುತ್ತೆ? ಮಹಾತ್ಮ ಗಾಂಧಿನೇ ಇರ್ಬೋದಿತ್ತಲ್ಲ, ಯಾಕೆ ಇರ್ತೀರ? ಅದರಿಂದ ಏನು ಅದರ ಇದು ಏನು ಅದರಿಂದ ಏನು ಉಪಯೋಗ ಆಗುತ್ತೆ? ಹೇಗೆ ಯೋಜನೆಯ ಹರವು ವ್ಯಾಪ್ತಿ ಹೆಚ್ಚಿಸಿದ್ರೆ ಒಳ್ಳೆಯದು, ಅದು ಬಿಟ್ಟು ಬರೀ ಹೆಸರನ್ನೇ ಬದಲಾವಣೆ ಮಾಡ್ತಿರಲ್ಲ, ಸರಿಯಲ್ಲ ಅಂತ. ಎರಡನೇದು ಇನ್ನೊಂದು ಜನಮಾನಸಕ್ಕೆ ಆಘಾತಕಾರಿ ಒಂದು ಏನಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅಂತೇಳಿ ವಿಜಯ ಕರ್ನಾಟಕದಲ್ಲಿ ಪತ್ತೆ ಆಗಿದೆ ಅಂತೆ ಒಂದಿದೆ. ಅದರಲ್ಲಿ ಏನು ಅಂತಂದ್ರೆ ಚಿನೋಟಾಕ್ಸಿಕ್ ಅಂತೇಳಿ ಒಂದು ಅಂಶ ಪತ್ತೆ ಆಗಿದೆ. ಅದು
ಜನರ ಆರೋಗ್ಯಕ್ಕೆ ಮಾರಕ ಅನ್ನೋದಿದೆ. ಅದ್ರ ಬಗ್ಗೆ ಈಗ ರಿಸರ್ಚ್ ದಿನೇಶ್ ಗುಂಡೂರಾವ್ ಹೇಳಿದ್ರೆ ಸಂಶೋಧನೆ ಆಗಿ ಅದ ನಂತರ ಅದನ್ನ ನಿಜವೇ ಆಗಿದ್ರೆ ಅದನ್ನ ನಾವು ತಡೆಯೋ ದೃಷ್ಟಿಯಿಂದ ನಾವು ಆಮೇಲೆ ನಾವಾಗಲೇ ನಮ್ಮ ವಿದ್ಯಾರ್ಥಿಗಳ ಬುದ್ಧಿಮಟ್ಟ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಗರದ PS ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಸಾಧನೆ ಏನಾಗಿದೆ, ಆದಿತ್ಯ ಎಸ್ ಅನ್ನೋ ಹುಡುಗ, ಅವನು ಕಂಪ್ಯೂಟರ್ ಸೈನ್ಸನ್ನ ಸ್ಟಡಿ ಮಾಡಿ ವ್ಯಾಸಂಗ ಮಾಡಿ ಈಗ ಅವನು ಮೈಕ್ರೋಸಾಫ್ಟು, ಆ್ಯಪಲ್ಲು, ಮೆಟಾ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಅದೇ AI ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ಮಾಡಲಿಕ್ಕೆ ಅದಕ್ಕೆ ಎಷ್ಟು ನೋಡಿ ಎಷ್ಟು ಖುಷಿ ಏನಂತ ಅಂದ್ರೆ $1,00,000ಕ್ಕೂ ಹೆಚ್ಚು ಮೊತ್ತದ ಪ್ರಾಜೆಕ್ಟ್ ಅವ್ರಿಗೆ ಸಿಕ್ಕಿರೋದು. ನಿಜವಾಗಿಯೂ ನೀವು ಹೇಳಿದಾಗೆ ನಮ್ಮ ಮಕ್ಕಳಿಗೆ ಇರತಕ್ಕಂಥ ಒಂದಷ್ಟು ಇಂಟೆಲಿಜೆನ್ಸಿ ಬೇರೆ ಎಲ್ಲೂ ಬರಲ್ಲ ಅಂತ ಭಾರತೀಯ ನೆಲದ ಒಂದು ಗುಣ, ಭಾರತೀಯರ ಶಾರ್ಪ್ನೆಸ್ ಇದೆಯಲ್ಲ ಮೈಂಡ್, ಆಮೇಲೆ ಬೇಗನೆ ಕಲಿತು ಅದನ್ನ ಸರಿಯಾಗಿ ಅನುಷ್ಠಾನ ಮಾಡೋದು, ಆಮೇಲೆ ದಕ್ಷತೆ ಮತ್ತು ಪರಿಶ್ರಮ ಜೀವಿಗಳು ನಮ್ಮವರು ಸೋಮಾರಿಗಳಾಗಿ ಅದೇನು ಹೇಳ್ತಾರೆ ಕಳ್ಳು ಬೀಳೋದು ಆ ಥರ ಮಾಡಲ್ಲ. 10 ಗಂಟೆ 8 ಗಂಟೆನ 12 ಗಂಟೆ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ಸೋಮಾರಿಗಳಲ್ಲ. ಹೀಗಾಗಿ ಅದು ಏನಂದ್ರೆ ಭಾರತೀಯರು ಆಮೇಲೆ ಪ್ರಾಮಾಣಿಕವಾಗಿ ಯಾವುದೇ ರೀತಿ ಅದರಲ್ಲಿ ಕಪಟ ಇರಲ್ಲ ದುಡಿತದಲ್ಲಿ. ಹೀಗಾಗಿ ಅಮೆರಿಕ ಸೇರಿದಂಥ ಬೇರೆ ವಿದೇಶಗಳಲ್ಲಿ ಭಾರತದ ವಿದ್ಯಾರ್ಥಿಗಳ ಬಗ್ಗೆ, ಭಾರತದ ಅಭ್ಯರ್ಥಿಗಳ ಬಗ್ಗೆ ತುಂಬಾ ಒಲವು ಇರೋದು ಅದೊಂದು. ಆಮೇಲೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ವಾಹಿನಿಯಿಂದ ಒಂದು ಮಕ್ಕಳಿಗೋಸ್ಕರ ನಗರ ದಕ್ಷಿಣ ವಲಯದ ಮಟ್ಟದ ಚಿತ್ರಕಲಾ ಸ್ಪರ್ಧೆನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಯಾರು ಸಾಂದೀಪಿನಿ ಹೈಸ್ಕೂಲ್ನಲ್ಲಿ ಜ್ಞಾನಭಾರತಿ, ನಾಗದೇವನಹಳ್ಳಿ ಈ ಭಾಗದ ಯಾವುದೇ ಮಕ್ಕಳಿದ್ರು ಕೂಡ ದಯವಿಟ್ಟು ಹೋಗಿ. ಇವತ್ತು ನಾಳೆ ಲಾಸ್ಟ್ ರಿಜಿಸ್ಟ್ರೇಷನ್ಗೆ ಕೊನೆ ದಿನ ಆಗಿರೋದ್ರಿಂದ ದಯವಿಟ್ಟಿಂದ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಪೆನ್ಸಿಲು, ಬಣ್ಣ ಅವೆಲ್ಲ ನೀವೇ ತಗೊಂಡ್ಬರ್ಬೇಕು. ಅವೆಲ್ಲ ಒಂದಷ್ಟು ಇದೆ. ಅದು ಇವತ್ತಿನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿದೆ. ದಯವಿಟ್ಟು ಅದನ್ನು ಓದ್ಬಿಟ್ಟು ಅದನ್ನ ನೀವು ಖಂಡಿತವಾಗಿ ಇದರಲ್ಲಿ ಭಾಗವಹಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವೊಂದು ಈ ವಿಷಯ ಹೇಳ್ಬೇಕು, ದೇವಸ್ಥಾನದ ಬಗ್ಗೆ ಸರ್ ಹೇಳಿ. ಮೊನ್ನೆ ನಾನು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವ ದೇವಸ್ಥಾನ ಅವ್ನು ನಂಬಬೇಕಂತ, ಅಗ್ದಿ ಭಕ್ತಿ ಅಂತ ಹೋಗುವಂಥ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ. ಅಲ್ಲಿ ಹಗರಣಗಳ ಸರಿಮೇಲಾಗ್ತಾ ಇದೆ. ಹಿಂದೆ ಆಯಿತು, ಈಗೂ ಸಹಿತ ಒಂದಲ್ಲ ಪ್ರತಿಯೊಂದರಲ್ಲಿ ಹಗರಣ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಹಗರಣ. ಅದು ಸರ್ಕಾರ ಅದನ್ನ ಅದು ವಶಪಡಿಸಿಕೊಂಡಿದೆ. ಹೌದೌದು, ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಿದ್ದದು. ಹೌದು ಸರ್. ಅಲ್ಲ, ಮೊದಲಾಗ ಅದು ಖಾಸಗಿ ವ್ಯವಸ್ಥೆಯಲ್ಲಿ ನಡೀತಿತ್ತು. ಹೌದು, ಎಲ್ಲೆಲ್ಲಿ ನೋಡಿ, ಎಲ್ಲೆಲ್ಲಿ ದುಡ್ಡು ಬರುತ್ತೆ ಎಲ್ಲವನ್ನ ಸರ್ಕಾರ ತನ್ನ ತೆಕ್ಕೆಗೆ, ತನ್ನ ಬುಟ್ಟಿಗೆ ಹಾಕೊಳ್ಳೋದು ಸರ್ವೇ ಸಾಮಾನ್ಯ. ಅಲ್ಲ, ಅದು ಸಹಿತ ಈ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ಯಾವುದೇ ಸ್ಕ್ಯಾನಿಂಗ್ ವ್ಯವಸ್ಥೆ ಇದ್ದಿಲ್ಲ. ಕ್ಯಾಶ್ ಕೊಡಬೇಕು, ತಗೋಬೇಕು, ಯಾವುದೇ ಬಿಲ್ ಕೊಡಂಗಿಲ್ಲ ಅವರು. ಹೌದು, ಹಿಂದಿದ್ದಾಗ. ಹೌದು, ಈ ದಿಶೆಯಲ್ಲಿ ಹಗರಣ ಆಯಿತು ಅಂತ ಅಮೌಂಟ್ ಇದ್ದಲ್ಲೇ ದೋಚ್ಕೊಂಡು ಹೋದ್ರು, ಯಾರು ಸೇರ್ಕೊಂಡು ಅಂತೇಳಿ ಕೋರ್ಟಿಗೆ ಹೋದ್ರು, ಎಲ್ಲರೂ ಹೋದ್ರು ಅವರು. ಈಗ ಸಂಪೂರ್ಣವಾಗಿ ಅದು ಏನಾಗಿದೆ ಸರ್, ಅದು ಸರ್ಕಾರದ ಮೋಸ್ಟ್ಲಿ ಮುಂದೆ ದಿನಮಾನಗಳಲ್ಲಿ ಒಂದು ಲೆವೆಲ್ ತರ್ತಾರೆ, ಏನು ಸಮಸ್ಯೆ ಇಲ್ಲ. ಪ್ರಕಾಶ್ ಚಂದ್ರ, ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಒಂದಷ್ಟು ಕ್ರೀಡಾ ಮುಂಚೆ ಒಂದು ರಾಷ್ಟ್ರೀಯ 2 ಸುದ್ದಿ ಹೇಳ್ಬಿಡ್ತೀವಿ, ದಯವಿಟ್ಟು ಹೇಳಿ. ಬಿಹಾರದ ನಿತಿನ್ ನವೀನ್ ಅವರು ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು ಇನ್ನೂ ನೇಮಕ ಆಗಿಲ್ಲ, ಕಾರ್ಯಾಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಆಗಿದೆ. ಬಿಹಾರದ ಒಳ್ಳೆ ನಾಯಕ ಅಂತೆ. ಎರಡನೇದು, ಡೆಹ್ರಾಡೂನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪೂರ್ಣಗೊಳಿಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಶ್ರೇಯಕ್ಕೆ ಕೊಲ್ಲಾಪುರದ ಸಾಯಿ ಜಾಧವ್ ಪಾತ್ರೆಯಾಗಿದ್ದಾರೆ. ಮಹಿಳೆಯರು ಎಲ್ಲ ರಂಗಗಳು ಮುಂದೆ ಬರ್ತಾ ಇರೋದು ನಿಜಕ್ಕೂ ಒಳ್ಳೆ ಇದು ಉತ್ತಮ. ಕ್ರೀಡಾ ಸುದ್ದಿಗಳನ್ನೇ ಹೇಳೋದಾದರೆ, ನಿನ್ನೆ ಭಾರತದ ಮಾರಕ ದಾಳಿಗೆ ದಕ್ಷಿಣ ಆಫ್ರಿಕಾ ತಂಡ ಹೊಡೀತು. ಅವ್ರ ಮೇಲೆ 3ನೇ T20 ಗೆದ್ದಿದ್ದಾರೆ. ಆಮೇಲೆ ಇನ್ನೊಂದು, ಸ್ಕ್ವಾಶ್ ವಿಶ್ವಕಪ್ ಗೆದ್ದು ಇತಿಹಾಸ ಬರೆದ ಭಾರತ. ಇದು ನನಗೆ ಖುಷಿ ಕೊಡುವಂಥದ್ದು. ಸ್ಕ್ವಾಶ್ ಅನ್ನ ಗೆದ್ದಿದ್ದಾರೆ, ಮೊದಲ ಬಾರಿ ವಿಶ್ವಕಪ್. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು, ಪಾಕ್ ಎದುರು ಗೆದ್ದ ಭಾರತ ಅಂಡರ್ 19 ವರ್ಷದ ಕೆಳಗಿನ ಇವರಿಗೆ ಅವ್ರು ಗೆದ್ದಿದ್ದಾರೆ. ಅದು ಖುಷಿ ಕೊಡುವಂತ. ಆದಿತ್ಯ ಯಾರು, ಸೂರ್ಯವಂಶಿ ಅವು ಕೂಡ ಇದ್ದಾನೆ. ಹೌದೌದು, ಅದ್ಭುತ. ವೈಭವ್ ಸೂರ್ಯವಂಶಿ ಹೊಡೆದಿದ್ದಾರಲ್ಲ ಸಿಕ್ಸರ್ಗಳು. ವೈಭವ್ ಸೂರ್ಯವಂಶಿ ತುಂಬಾ ಚೆನ್ನಾಗಿ ಆಡಿದ್ರು. ಅದ್ರ ಜೊತೆಗೆ ಮತ್ತೆ ಇಲ್ಲೊಂದು ಮೆಸ್ಸಿ ಏನು ಈಗ ಭಾರತ ಭೇಟಿ ಬಂದಿದ್ದಾರೆ. ಮತ್ತೆ ಇಲ್ಲೊಂದು ದುರ್ಘಟನೆ ನಡೆದಿದೆ.
ಇಲ್ಲಿ ದಾಂಡಲೆ ಅಂದರೆ ದುರ್ಘಟನೆ ಅಂದರೆ ಏನು ಸಾವು ನೋವು ಇಲ್ಲ, ಅವ್ರನ್ನ ವ್ಯವಸ್ಥಿತವಾಗಿ ಈಗ 5,000ದಿಂದ 20,000 ತನಕ ಟಿಕೆಟ್ ಕೊಟ್ಟು ಸ್ಟೇಡಿಯಂ ಒಳಗಡೆ ಹೋಗಿರ್ತಾರೆ. ಅವರು ತನ್ನ ಅಭಿಮಾನಿ ಅವ್ರನ್ನ ನೆಚ್ಚಿನ ನನ್ನ ಹತ್ರದಿಂದ ನೋಡ್ಲಿಕ್ಕೆ ಅಂತ ಎಲ್ಲ ಬಯಸೇ ಅಲ್ಲಿಗೆ ಹೋಗೋದು. ಅದನ್ನು ವ್ಯವಸ್ಥಿತವಾಗಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ನೂಕಾಟಗಳು ಇದನ್ನ ಒಂದಷ್ಟು ಇವರು ಗಣನೆಗೆ ತೊಗೊಳ್ಳೇಬೇಕಾಗುತ್ತೆ. ಈ ಥರದ್ದೆಲ್ಲ ಒಂದಷ್ಟು ಕಾರ್ಯಕ್ರಮಗಳು ಮಾಡುವಾಗ ಸುಮ್ಮನೆ ಇದ್ಬಿಡ್ಬೇಕು. ಕೋಲ್ಕತ್ತಾದಲ್ಲಿ ಆ ಸಮಸ್ಯೆ ಆಯಿತು. ಅದು ಮುಂಬೈಯಲ್ಲಿ ನಿನ್ನೆ ಅದು ಇದೆಲ್ಲ ನೆನಪಿಟ್ಟು ಇದರ ಹಿನ್ನೆಲೆಯಲ್ಲಿ ಅವ್ರು ಸರಿಯಾದ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಮೆಸ್ಸಿ ಮತ್ತು ಸಚಿನ್ ಇಬ್ಬರು ಕೂಡ ವೇದಿಕೆ ಹಂಚ್ಕೊಂಡ್ರು. ಮೆಸ್ಸಿಗೆ ತಮ್ಮ ಟಿ ಶರ್ಟ್ನ ಸಚಿನ್ ಕೊಟ್ಟರು. ಭಾಳ ಇದನ್ನು ವ್ಯವಸ್ಥಿತವಾಗಿ ಆಯಿತು, ಯಾವುದೇ ಅಹಿತಕರ. ಕೋಲ್ಕತ್ತಾದಲ್ಲಿ ಮಾತ್ರ ಭಾಳ ಪ್ರಭುಗಳೇ, ಇವತ್ತು ನಮ್ಮ ಕಾಫಿ ಕಟ್ಟೆ ನೇರ ಪ್ರಸಾರವನ್ನು ಮುಗಿಸುವಂಥ ಸಮಯ. ನಿಮಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಸಂತೋಷ. ನನ್ನ ಕೊಲೀಗ್ಸ್ ಆದಂಥ ರವಿ ಮತ್ತು ಪ್ರಕಾಶ್ ಚಂದ್ರ, ಥ್ಯಾಂಕ್ ಯು.